ಸ್ನೇಹಿತರೆ, ಒಬ್ಬ ವಿದ್ಯಾರ್ಥಿ PUCಯಲ್ಲಿ ಒಂದು ವಿಷಯವನ್ನು ಪ್ರಾಥಮಿಕ ಮಟ್ಟದಲ್ಲಿ ಕಲಿಯುತ್ತಾನೆ. ಅದೇ ವಿಷಯವನ್ನು ಡಿಗ್ರಿಯಲ್ಲಿ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡುತ್ತಾನೆ. ನಂತರ ಪೋಸ್ಟ್ ಗ್ರಾಜುಯೇಷನ್ PGಯಲ್ಲಿ ಅದೇ ವಿಷಯದ ಬಗ್ಗೆ ಅತ್ಯಂತ ಆಳವಾದ, ಸೂಕ್ಷ್ಮವಾದ ಮತ್ತು ಸಂಕೀರ್ಣವಾದ ಅಂಶಗಳನ್ನು ಕಲಿಯುತ್ತಾನೆ. ವಿಷಯ ಒಂದೇ ಆದರೂ ಜ್ಞಾನ, ನಾಲೆಡ್ಜ್, ಅರ್ಥೈಸುವಿಕೆ ಮತ್ತು ವಿಶ್ಲೇಷಣೆಯ ಮಟ್ಟ ಮಾತ್ರ ಪ್ರತಿ ಹಂತದಲ್ಲೂ ಹೆಚ್ಚಾಗುತ್ತಾ ಹೋಗುತ್ತದೆ. ಅದೇ ರೀತಿ ನಮ್ಮ PTCL ಸರಣಿಯ ಪಾರ್ಟ್ 1 ಮತ್ತು ಪಾರ್ಟ್ 1ರಿಂದ ಪಾರ್ಟ್ 4ರವರೆಗೆ ನಾವು PTCL ಕಾಯ್ದೆಯ ಮೂಲಭೂತ ಅಂಶಗಳು ಅಂದರೆ ಗ್ರಾಂಟೆಡ್ ಲ್ಯಾಂಡ್ ಎಂದರೇನು, ಗ್ರಾಂಟ್ ಕಂಡೀಷನ್ ಎಂದರೇನು, ಸೆಕ್ಷನ್ 4 ಮತ್ತು 5 ಹೇಗೆ ಕಾರ್ಯನಿರ್ವಹಿಸುತ್ತವೆ, SC/ST ಕುಟುಂಬಗಳ ಹಕ್ಕುಗಳು ಯಾವುವು ಹಾಗೂ ಕೆಲವು ಪ್ರಮುಖ ಕಾನೂನು ತತ್ವಗಳ ಬಗ್ಗೆ ಚರ್ಚಿಸಿದ್ದೇವೆ. ಆದರೆ ಪಾರ್ಟ್ 5 ಸಾಮಾನ್ಯ ಮಾಹಿತಿ ನೀಡುವ ಭಾಗವಲ್ಲ. ಇದು PUC ಮಟ್ಟದಿಂದ ಡಿಗ್ರಿ ಮತ್ತು ಡಿಗ್ರಿ ಮಟ್ಟದಿಂದ PG ಮಟ್ಟದವರೆಗೆ ಹೋಗುವಂತಿರುವ ಆಳವಾದ ಕಾನೂನು ವಿಶ್ಲೇಷಣೆ ಭಾಗವಾಗಿದೆ. ಇಲ್ಲಿ ನಾವು ಕೇವಲ PTCL ಲಿಮಿಟೇಷನ್ ಇದೆಯೇ ಎಂಬ ಪ್ರಶ್ನೆಯನ್ನು ಮಾತ್ರ ನೋಡುತ್ತಿಲ್ಲ, ಅದರ ಹಿಂದೆ ಇರುವ ಸುಪ್ರೀಂ ಕೋರ್ಟ್ ತೀರ್ಪುಗಳ ಮುಖ್ಯ ಕಾರಣಗಳು ಇದೆ. ಈ ನಿಟ್ಟಿನಲ್ಲಿ ರೀಸನಬಲ್ ಟೈಮ್ ಡಾಕ್ಟರಿನ್, ಡಿಲೇ, ಲೇಚಸ್, ಫ್ರಾಡ್, ಸೆಕ್ಷನ್ 17ರ ಲಿಮಿಟೇಷನ್ ಆಕ್ಟ್ ಅಲ್ಲಿ ಇರುವಂತಹ ವಂಚನೆ ಬಗ್ಗೆ ಮತ್ತು PTCL ಅಮೆಂಡ್ಮೆಂಟ್ 2023ರ ಬಗ್ಗೆ ಹಾಗೂ ಲೀಗಲ್ ಏರ್ಸ್ ರೈಟ್ಸ್ ಅಂದ್ರೆ ಈ ಹಕ್ಕುದಾರರ ಹಕ್ಕು ಏನಿದೆ ಅಂತ, ವಂಶದಲ್ಲಿ ಇರುವಂತಹ ಒಂದು ಸಹಮಾಲೀಕರ ಹಕ್ಕು ಏನಿದೆ ಅಂತ ಅದರ ಬಗ್ಗೆ ಇಲ್ಲಿ ತಿಳಿಯುತ್ತಿದ್ದೇವೆ. ಮತ್ತು ಇತ್ತೀಚಿನ ನ್ಯಾಯಾಂಗ ಬೆಳವಣಿಗೆಗಳ ನಡುವಿನ ಕಾನೂನು ಸಂಘರ್ಷಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಹೀಗಾಗಿ ಸ್ನೇಹಿತರೆ, ಪಾರ್ಟ್ 5ರಲ್ಲಿ ಕೆಲವು ವಿಷಯಗಳು ಪಾರ್ಟ್ 1ರಿಂದ ಪಾರ್ಟ್ 4ರಲ್ಲಿಯೂ ಉಲ್ಲೇಖವಾಗಿರಬಹುದು, ಆದರೆ ಅಲ್ಲಿ ನಾವು ಅವುಗಳನ್ನು ಪರಿಚಯಾತ್ಮಕವಾಗಿ ನೋಡಿದ್ದೇವೆ. ಇಲ್ಲಿ ಅವುಗಳ ಆಳವಾದ ಕಾನೂನು ಅರ್ಥ, ನ್ಯಾಯಾಲಯಗಳ ವ್ಯಾಖ್ಯಾನ, ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಮತ್ತು ಪ್ರಾಯೋಗಿಕ ಪರಿಣಾಮಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ಇದೇ ವಿಷಯವನ್ನು ಮೊದಲೇ ಕೇಳಿದ್ದೇವೆ ಎಂದು ಭಾವಿಸಬೇಡಿ. PUCಯಲ್ಲಿ ಓದಿದ ವಿಷಯವೇ PGಯಲ್ಲೂ ಇನ್ನಷ್ಟು ಆಳವಾಗಿ ಕಲಿಯುವಂತೆ ಪಾರ್ಟ್ 5ರ ಉದ್ದೇಶವು PTCL ಕಾನೂನಿನ ಸಂಕೀರ್ಣ ಮತ್ತು ನಿರ್ಣಾಯಕ ಅಂಶಗಳನ್ನು ಜನರಿಗೆ ಆಳವಾಗಿ ತಿಳಿಸುವುದಾಗಿದೆ. ಈಗ ಮೂಲ ವಿಷಯಕ್ಕೆ ಬರೋಣ. ನಿಮ್ಮ ತಾತ ಅಥವಾ ತಂದೆಯವರು 40 ಇಲ್ಲ 50 60 ವರ್ಷಗಳ ಹಿಂದೆ ಮಾರಾಟ ಮಾಡಿದ ಗ್ರಾಂಟ್ ಜಮೀನು ಇಂದು ಮತ್ತೆ ನಿಮ್ಮ ಕುಟುಂಬಕ್ಕೆ ವಾಪಸ್ಸು ಬರಬಹುದೇ? ಇದು ಪ್ರಶ್ನೆ. ಅಥವಾ ನಿಮ್ಮ ಕುಟುಂಬ ಹಲವು ದಶಕಗಳಿಂದ ಆಶೆಯನ್ನು ಕಾಯುತ್ತಿರುವ ಜಮೀನು ಒಂದೇ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನ ಕಾರಣದಿಂದ ಕೈ ತಪ್ಪಬಹುದೇ? ಇದು ಎರಡನೇ ಪ್ರಶ್ನೆ. ಇದೇ ಪ್ರಶ್ನೆ ಇಂದು ಕರ್ನಾಟಕದ ಸಾವಿರಾರು SC/ST ಕುಟುಂಬಗಳನ್ನು ಕಾಡುತ್ತಿದೆ. ಒಂದು ಕಡೆ PTCL ಕಾಯ್ದೆ 1978ರಲ್ಲಿ ಅರ್ಜಿ ಸಲ್ಲಿಸಲು ಯಾವುದೇ ನಿರ್ದಿಷ್ಟ ಲಿಮಿಟೇಷನ್ ಪೀರಿಯಡ್ ಇಲ್ಲ, ಕಾಲಮಿತಿ ಇಲ್ಲ ಎಂಬ ಸತ್ಯವನ್ನು ಈಗಲೇ ನಾವು ತಿಳಿದಿದ್ದೇವೆ. ಇದೇ ಕಾರಣದಿಂದ ಅನೇಕ ಜನರು PTCL ಪ್ರಕರಣವನ್ನು ಯಾವಾಗ ಬೇಕಾದರೂ ಹಾಕಬಹುದು ಎಂದು ನಂಬಿದ್ದರು. ಆದರೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಲೆಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಮತ್ತೆ ವಿವೇಕ್ ಎಂ ಹಿಂದೂಜಾ ವರ್ಸಸ್ ಎಂ ಅಶ್ವಥ ಈ ಪ್ರಕರಣಗಳಲ್ಲಿ ರೀಸನಬಲ್ ಟೈಮ್ ಎಂಬ ಹೊಸ ಕಾನೂನು ತತ್ವವನ್ನು ಮುಂದಿಟ್ಟಿತು. ಆಗ ಪ್ರಶ್ನೆ ಉದ್ಭವಿಸಿದ್ದು, ಲಿಮಿಟೇಷನ್ ಇಲ್ಲದಿದ್ದರೂ ರೀಸನಬಲ್ ಟೈಮ್ ಯಾಕೆ? ಇದು ಮುಖ್ಯವಾದ ಪ್ರಶ್ನೆ. ಲಿಮಿಟೇಷನ್ ಇಲ್ಲದಿದ್ದರೂ ರೀಸನಬಲ್ ಟೈಮ್ ಯಾಕೆ ಬಂತು? PTCL ಆಕ್ಟ್ ನಲ್ಲಿ ಯಾವುದೇ ರೀಸನಬಲ್ ಟೈಮ್ ಆಗಲಿ ಲಿಮಿಟೇಷನ್ ಆಗಲಿ ಇಲ್ಲದೆ ಇದ್ದಾಗ ರೀಸನಬಲ್ ಟೈಮ್ ಏನಕ್ಕೆ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ಮತ್ತೆ ಇದರ ಜೊತೆಗೆ ಡಿಲೇ ಮತ್ತು ಲೇಚಸ್ ಎಂದರೇನು, ಮತ್ತೆ 30 ಅಥವಾ 50 ವರ್ಷಗಳ ನಂತರದ ಅರ್ಜಿಗಳು ಯಾವಾಗ ಮಾನ್ಯವಾಗುತ್ತವೆ, ಯಾವಾಗ ತಿರಸ್ಕೃತವಾಗುತ್ತವೆ, ಈ ವಿಚಾರಗಳ ಬಗ್ಗೆ. ಮತ್ತು ಇನ್ನೂ ಆಶ್ಚರ್ಯಕರ ವಿಷಯ ಏನೆಂದರೆ, ಈ ಸುಪ್ರೀಂ ಕೋರ್ಟ್ ತೀರ್ಪುಗಳ ನಂತರ ಕರ್ನಾಟಕ ಸರ್ಕಾರ 2023ರಲ್ಲಿ PTCL ಕಾಯ್ದೆಗೆ ಮಹತ್ವದ ತಿದ್ದುಪಡಿ ತಂದು ವಿಳಂಬದ ಆಧಾರದ ಮೇಲೆ ಕಾಲಮಿತಿಯ ಆಧಾರದ ಮೇಲೆ ಅಂದ್ರೆ ವಿಳಂಬ ಆಗುವಂತಹ ಆಧಾರದ ಮೇಲೆ ಮಾತ್ರ ಅರ್ಜಿಗಳನ್ನು ತಿರಸ್ಕರಿಸಬಾರದು ಎಂಬ ಉದ್ದೇಶವನ್ನು ವ್ಯಕ್ತಪಡಿಸಿತು. ಈಗಾದರೆ ಈಗ ಕಾನೂನು ಸ್ಥಿತಿ ಏನು? ಈ ರೀತಿ PTCL ಆಕ್ಟ್ 2023 ಅಮೆಂಡ್ಮೆಂಟ್ ತಂದಿದ್ರು ಕೂಡ ಈ ಸುಪ್ರೀಂ ಕೋರ್ಟ್ ರೀಸನಬಲ್ ಟೈಮ್ ಅಂತ ಇಟ್ಟಿರೋದ್ರಿಂದ, ರೀಸನಬಲ್ ಟೈಮ್ ಆಧಾರದ ಮೇಲೆ ತೀರ್ಮಾನ ಮಾಡುವ ಒಂದು ಪದ್ಧತಿ ಮಾಡಿರುವುದರಿಂದ ಈ ರೀತಿಯಾಗಿ ಬಂದಿರುವಂತಹ ಈ ಕಾನೂನು ಸ್ಥಿತಿ ಏನು ಅಂತ, 2023ರ ಕಾನೂನು ಸ್ಥಿತಿ ಏನು ಅಂತ, 2023ರ ತಿದ್ದುಪಡಿ ಬಂದ ನಂತರ ನೆಕ್ಕೆಂಟಿ ಮತ್ತು ವಿವೇಕ್ ಹಿಂದೂಜಾ ತೀರ್ಪುಗಳ ಪರಿಣಾಮ ಕಡಿಮೆ ಆಯಿತೆ. ಇದು ಮುಖ್ಯವಾಗಿ ನಾವು ಯೋಚನೆ ಮಾಡ್ಬೇಕಂತಿರೋದು. ಯಾವಾಗ ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್ PTCL ಅಮೆಂಡ್ಮೆಂಟ್ 2023 ಬಂತು, ಅದು ಬಂದ ಮೇಲೆ ಈ ಮೊದಲೇ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿರುವಂತಹ ನೆಕ್ಕೆಂಟಿ ಮತ್ತು ವಿವೇಕ್ ಹಿಂದೂಜಾ ತೀರ್ಪುಗಳ ರೀಸನಬಲ್ ಟೈಮ್ ಮತ್ತೆ ಲೇಚಸ್ ಮತ್ತು ಡಿಲೇ ಇದರ ಪರಿಣಾಮಗಳು ಕಡಿಮೆ ಆಯಿತು ಇಲ್ಲವೇ ಎಂಬುದರ ಬಗ್ಗೆ ಈ ಮುಂದೆ ತಿಳಿಯೋಣ. ಅಥವಾ ಇಂದಿಗೂ ನ್ಯಾಯಾಲಯಗಳು ಡಿಲೇ ಮತ್ತು ಲೇಚಸ್
ಫ್ರಾಡ್, ಗ್ರಾಂಟ್ ಕಂಡೀಷನ್ಸ್, ಲೀಗಲ್ ಏರ್ಸ್ ರೈಟ್ಸ್ ಮತ್ತು ರೀಸನಬಲ್ ಟೈಮ್ ಅನ್ನು ಪರಿಶೀಲಿಸುತ್ತಿದೆಯೇ? ಈ ವಿಚಾರವಾಗಿ ಮುಂದೆ ತಿಳಿಯೋಣ. ಈ ಪ್ರಶ್ನೆಗಳ ಉತ್ತರವೇ ಸಾವಿರಾರು ಎಕರೆ ಗ್ರಾಂಟ್ ಜಮೀನಿನ ಭವಿಷ್ಯವನ್ನು ನಿರ್ಧರಿಸಬಹುದು. ಆದ್ದರಿಂದ ಇಂದಿನ ಈ ಭಾಗದಲ್ಲಿ ನಾವು PTCL ಕಾನೂನಿನ ಅತ್ಯಂತ ವಿವಾದಾತ್ಮಕ, ಅತ್ಯಂತ ನಿರ್ಣಾಯಕ ಹಾಗೂ ಸಾವಿರಾರು SC ಮತ್ತು ST ಕುಟುಂಬಗಳ ಹಕ್ಕುಗಳ ಮೇಲೆ ನೇರ ಪರಿಣಾಮ ಬೀರುವ ಲಿಮಿಟೇಷನ್, ರೀಸನಬಲ್ ಟೈಮ್, ಡಿಲೇ, ಫ್ರಾಡ್, ಸೆಕ್ಷನ್ 17ರ ಲಿಮಿಟೇಷನ್ ಆಕ್ಟ್, 2023ರ PTCL ಅಮೆಂಡ್ಮೆಂಟ್ ಹಾಗೂ ಸುಪ್ರೀಂ ಕೋರ್ಟಿನ ಐತಿಹಾಸಿಕ ತೀರ್ಪುಗಳ ಸಂಪೂರ್ಣ ಕಾನೂನು ಸತ್ಯವನ್ನು PG ಮಟ್ಟದ ಅಂದರೆ ಆಳವಾದ ಕಾನೂನು ವಿಶ್ಲೇಷಣೆಯೊಂದಿಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಆರಂಭಿಸುವ ಮೊದಲು ಹೊಸ ವೀಕ್ಷಕರು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರುವವರು ದಯವಿಟ್ಟು ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮ್ಮ JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ಗೆ ಬೆಂಬಲ ನೀಡಲು ಈ ಚಾನೆಲ್ ಮಾನಿಟೈಸೇಷನ್ ಆಗಿದ್ದು, ಈಗ ಜಾಯಿನ್ ಬಟನ್ ಒಂದು ಕಾಣಿಸ್ತಾ ಇರುತ್ತದೆ. ಆ ಜಾಯಿನ್ ಬಟನ್ ಅನ್ನು ಒತ್ತಿ ತಿಂಗಳಿಗೆ ಕೇವಲ 59 ರೂಪಾಯಿಗಳಿಗೆ ಮೆಂಬರ್ಶಿಪ್ ಅನ್ನು ಪಡೆದುಕೊಳ್ಳಿ. ನಿಮಗೆ ಮುಂದಿನ ಒಂದು ವಿಶೇಷವಾದ ಕಾನೂನು ಅರಿವುಗಳನ್ನು ಇದರ ಮೂಲಕ ನೀಡಲಿದ್ದೇವೆ. ನಿಮ್ಮ ಸದಸ್ಯತ್ವವು ಇನ್ನಷ್ಟು ಆಳವಾದ ಕಾನೂನು ವಿಶ್ಲೇಷಣೆಗಳು ಮತ್ತು ಜನಜಾಗೃತಿ ವಿಡಿಯೋಗಳನ್ನು ಸಿದ್ಧಪಡಿಸಲು ನೆರವಾಗುತ್ತವೆ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ನಿಮ್ಮ ಕುಟುಂಬದ ಜಮೀನಿನ ಭವಿಷ್ಯ ನಿರ್ಧರಿಸುವ ಕಾನೂನು ಸತ್ಯ ಇದರಲ್ಲಿ ಅಡಗಿರಬಹುದು. ಸ್ನೇಹಿತರೆ, PTCL ಕಾಯ್ದೆಯ ಬಗ್ಗೆ ಇರುವ ಅತ್ಯಂತ ದೊಡ್ಡ ಕಾನೂನು ವಿವಾದವೇ PTCL ಕಾಯ್ದೆಯಲ್ಲಿ ಲಿಮಿಟೇಷನ್ ಇದೆಯೇ? ಇನ್ನೊಮ್ಮೆ PTCL ಕಾಯ್ದೆಯಲ್ಲಿ ಲಿಮಿಟೇಷನ್ ಇದೆಯೇ ಎಂಬ ಪ್ರಶ್ನೆ. ಆಶ್ಚರ್ಯಕರ ವಿಷಯವೆಂದರೆ PTCL ಆಕ್ಟ್ 1978 ಅನ್ನು ಸಂಪೂರ್ಣವಾಗಿ ಪರಿಶೀಲಿಸಿದರೆ ಈ ಕಾಯ್ದೆಯ ಸೆಕ್ಷನ್ 4 ಮತ್ತು 5 ಗಳಲ್ಲಿ ಎಲ್ಲಿಯೂ 3 ವರ್ಷ ಅಥವಾ 12 ವರ್ಷ ಅಥವಾ 30 ವರ್ಷ ಅಥವಾ ಯಾವುದೇ ನಿರ್ದಿಷ್ಟ ಲಿಮಿಟೇಷನ್ ಪೀರಿಯಡ್ ಅನ್ನು ಶಾಸಕಾಂಗ ನಿಗದಿಪಡಿಸಿರುವುದಿಲ್ಲ. ಸಾಮಾನ್ಯವಾಗಿ ಸಿವಿಲ್ ಮತ್ತು ಇತರ ಕಾನೂನುಗಳಲ್ಲಿ ಹಕ್ಕು ಚಲಾಯಿಸಲು ನಿರ್ದಿಷ್ಟ ಕಾಲಮಿತಿಯನ್ನು ನಿಗದಿಪಡಿಸಲಾಗುತ್ತದೆ. ಆದರೆ PTCL ಕಾಯ್ದೆಯಲ್ಲಿ ಅಂತಹ ಯಾವುದೇ ಸ್ಪಷ್ಟ ಕಾಲಮಿತಿ ಇಲ್ಲದ ಕಾರಣ ಅನೇಕ ವರ್ಷಗಳ ಕಾಲ ನ್ಯಾಯಾಂಗ ಮತ್ತು ಸಾರ್ವಜನಿಕ ವಲಯದಲ್ಲಿ PTCL ಕಾಯ್ದೆಗೆ ಲಿಮಿಟೇಷನ್ ಇಲ್ಲ, ಆದ್ದರಿಂದ ಯಾವಾಗ ಬೇಕಾದರೂ ಅರ್ಜಿ ಸಲ್ಲಿಸಬಹುದು ಎಂಬ ಅಭಿಪ್ರಾಯ ಪ್ರಚಲಿತಲ್ಲಿತ್ತು. ಇದೇ ನಂಬಿಕೆ ಆಧಾರದ ಮೇಲೆ ಕರ್ನಾಟಕದ ಸಾವಿರಾರು SC ಮತ್ತು ST ಗ್ರಾಂಟಿದಾರರು ಮತ್ತು ಅವರ ಕಾನೂನು ವಾರಸುದಾರರು 20, 30, 40, 50 ವರ್ಷಗಳ ನಂತರವೂ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಸೆಕ್ಷನ್ 5ರ ಅಡಿಯಲ್ಲಿ ಜಮೀನು ಮರುಸ್ವಾಧೀನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದರು. ಅನೇಕ ಪ್ರಕರಣಗಳಲ್ಲಿ ಭೂಮಿ ಹಲವು ಬಾರಿ ಕೈ ಬದಲಾಗಿದ್ದರೂ ಖರೀದಿದಾರರು ದಶಕಗಳ ಕಾಲ ಸ್ವಾಧೀನದಲ್ಲಿದ್ದರೂ ಸಹ PTCL ಅರ್ಜಿಗಳು ಸಲ್ಲಿಕೆಯಾಗುತ್ತಿದ್ದವು. ಆದರೆ ಇಲ್ಲಿ ಒಂದು ಪ್ರಮುಖ ಕಾನೂನು ಪ್ರಶ್ನೆ ಉದ್ಭವಿಸಿತು. ಕಾನೂನಿನಲ್ಲಿ ಲಿಮಿಟೇಷನ್ ಇಲ್ಲ ಎಂದರೆ ನಿಜವಾಗಿಯೂ ಅನಂತ ಕಾಲದವರೆಗೂ ಹಕ್ಕು ಚಲಾಯಿಸಬಹುದೇ? ಇದೇ ಪ್ರಶ್ನೆಯೇ ನಂತರ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ನೆಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಮತ್ತು ವಿವೇಕ್ M ಹಿಂದೂಜಾ ವರ್ಸಸ್ M ಅಶ್ವಥ ಈ ಪ್ರಕರಣಗಳಲ್ಲಿ ಐತಿಹಾಸಿಕ ಚರ್ಚೆಗೆ ಕಾರಣವಾಯಿತು. ಹೀಗಾಗಿ ಹಿಂದಿನ ಕಾನೂನು ಸ್ಥಿತಿಯಲ್ಲಿ PTCL ಕಾಯ್ದೆಯಲ್ಲಿ ನಿರ್ದಿಷ್ಟ ಲಿಮಿಟೇಷನ್ ಪೀರಿಯಡ್ ಇಲ್ಲ ಎಂಬುದು ಸತ್ಯವಾದರೂ ಆದ್ದರಿಂದ ಪ್ರತಿಯೊಂದು ವಿಳಂಬದ ಅರ್ಜಿಯು ಸ್ವಯಂಚಾಲಿತವಾಗಿ ಯಶಸ್ವಿಯಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಇಂದು ನ್ಯಾಯಾಲಯಗಳು ಲಿಮಿಟೇಷನ್ ಇಲ್ಲ ಎಂಬ ಅಂಶದ ಜೊತೆಗೆ ಅದರ ಜೊತೆಗೆ ಡಿಲೇ, ಲೇಚಸ್, ಫ್ರಾಡ್, ಗ್ರಾಂಟ್ ಕಂಡೀಷನ್ಸ್, ಪೊಸಿಷನ್, ಲೀಗಲ್ ಹೇರ್ಸ್, ಅವರ ರೈಟ್ಸ್ ಹಾಗೂ 2023ರ PTCL ಅಮೆಂಡ್ಮೆಂಟಿನ ಪರಿಣಾಮಗಳನ್ನು ಪರಿಗಣಿಸಿ ನಿರ್ಧಾರ ಕೈಗೊಳ್ಳುತ್ತಿವೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾದ ಒಂದು ಅಂಶ ತಮ್ಮ ಗಮನಕ್ಕೆ ತರುತ್ತಿದ್ದೇನೆ, ದಯವಿಟ್ಟು ಗಮನಿಸಿ. PTCL ಆಕ್ಟ್ 1978ರಲ್ಲಿ ಎಲ್ಲಿಯೂ ಸಹ ಆ ಆ್ಯಕ್ಟ್ನ ಪೂರ್ಣವಾಗಿ ಓದಿದರೂ ಕೂಡ ಎಲ್ಲಿಯೂ ಸಹ ಕಾಲಮಿತಿಯನ್ನು ನಿಗದಿಪಡಿಸಿಲ್ಲ. ಯಾವುದೇ 3 ವರ್ಷವಾಗಲಿ, 12 ವರ್ಷ ಆಗಲಿ, 30 ವರ್ಷ ಆಗಲಿ ಎಲ್ಲೂ ನಿಗದಿಪಡಿಸಿಲ್ಲ. ಆದರೆ ಆ ಕಾರಣದಿಂದ PTCL ಆ ಕಾಯ್ದೆಗೆ ಲಿಮಿಟೇಷನ್ ಇಲ್ಲ ಅಂತ ಯಾವಾಗ ಬೇಕಾದರೂ ಹಾಕ್ಬೋದು ಅಂತ ಕೇಸುಗಳು ಆಗ್ತಾಯಿದ್ರು. ಈ ಕೇಸುಗಳು ಆಗ್ತಾ ಇದ್ದಾಗ PTCL ಕೇಸ್ ಆಗ್ತಾ ಇದ್ದಾಗ ಇದರ ಮೇಲೆ ಏನು ಕಾಲಮಿತಿ ಇಲ್ಲ ಎಂಬ ಒಂದು ಅಂಶದ ಮೇಲೆ ಸುಪ್ರೀಂ ಕೋರ್ಟು ಇದರ ಮೇಲೆ ಗಮನ ತೆಗೆದುಕೊಂಡು ಪ್ರಕರಣಗಳನ್ನು ಮೇಲ್ಕಂಡಂತೆ ನೆಕ್ಕಂಟಿ ರಾಮಲಕ್ಷ್ಮಿ ಮತ್ತು ವಿವೇಕ್ ಹಿಂದೂಜಾ ಪ್ರಕರಣಗಳಲ್ಲಿ ತುಂಬ ಆಳವಾದ ಒಂದು ತಯಾರಿ ನಡೆಸಿ, ಅಂದರೆ ಆಳವಾಗಿ ಅದನ್ನು ಚರ್ಚಿಸಿ, ಆಳವಾಗಿ ಅದನ್ನು ಗಮನಿಸಿ
ಆ ಮೂಲಕ ವಿಳಂಬದ ಬಗ್ಗೆ ಒಂದು ಸಾರ್ವಜನಿಕವಾಗಿ ಒಂದು ಐತಿಹಾಸಿಕವಾಗಿ ಒಂದು ತೀರ್ಮಾನ ತೆಗೆದುಕೊಂಡಿರುತ್ತೆ. ಅದರ ಪ್ರಕಾರ ವಿಳಂಬ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ಕೇಸ್ನ ಹಾಕ್ಬೇಕು ಅಂತ ಹೇಳಿದ್ರೆ ವಿಳಂಬ ಗೊತ್ತಿದ್ದು ಅವರು ಲೇಟ್ ಮಾಡಿದ್ದಾರೆ ಅಂತ, ಲೇಟ್ ಮಾಡಿ ಹಾಕಿದ್ದಾರೆ ಅಂತ, ಆ ಸಬ್ಜೆಕ್ಟ್ ಗೊತ್ತಿದ್ದು ಹಾಕಿದ್ದಾರೆ ಅಂತ ಒಂದು. ಮತ್ತೆ ಅದ್ರ ಜೊತೆಗೆ ಡಿಲೇ, ಲೇಚಸ್, ಫ್ರಾಡ್ ಅಂತ ಹೇಳಿದ್ರೆ ತಮ್ಮ ಇದರಲ್ಲಿ ಏನಂತಾರೆ, ಈ ರೀಸನಬಲ್ ಟೈಮ್, ಸಮಂಜಸವಾದ ಸಮಯ ಸಿದ್ಧಾಂತ. ಅಂದ್ರೆ ನಾವು ಏನಕ್ಕೆ ಲೇಟ್ ಆಯಿತು ಈ ಕೇಸ್ ಹಾಕೋದಕ್ಕೆ, ಯಾವ ಕಾರಣದಿಂದ ಲೇಟ್ ಆಗಿದೆ, ನಾವು ಇನ್ ಟೈಮಲ್ಲಿ ಯಾಕೆ ಹಾಕೋಕ್ಕಾಗಿಲ್ಲ, ಏನು ಮಾಮೂಲಿಯಾಗಿ ಬೇರೆ ಕೇಸ್ಗಳು 12 ವರ್ಷ ಲಿಮಿಟೇಷನ್ ಇದೆಯೋ ಅದೇ ರೀತಿ 12 ವರ್ಷ ಹೊರಗಡೆ ನಾವು ಕೇಸ್ ಹಾಕ್ಬೇಕಾಯ್ತು, ಹಾಕಿಲ್ಲ. ಅದಕ್ಕೆ ಸಮಂಜಸವಾದ ಕಾರಣ ಇರಬೇಕು. ಆ ಸಮಂಜಸ ಕಾರಣ ಇಲ್ಲದಿದ್ದರೆ ಆಗ ಇದನ್ನು ಕೋರ್ಟ್ಗಳ ವಿಚಾರದಲ್ಲಿ ಯಾಕೆ ವಿಳಂಬ ಆಯಿತು ಅನ್ನೋದನ್ನ ನಾವು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ ಅಂತ ಹೇಳಿದ್ರೆ ಅದು ಎಕ್ಸೆಪ್ಟ್ ಮಾಡಲ್ಲ, ಅದು ಕೇಸ್ ಕಾಲಮಿತಿ ತೋರೋದಿಲ್ಲ, ಕಾಲಮಿತಿ ಅಂಡರಲ್ಲಿ ಪರಿಗಣಿಸೋದಿಲ್ಲ. ಮತ್ತೆ ಈ ವಿಚಾರದಲ್ಲಿ ಬಂದಾಗ ಏನಂತಾರೆ, ವಂಚನೆಗೆ ಮಾತ್ರ ತಮಗೆ ಇನ್ನು ಮುಂದೆ ಬರುತ್ತದೆ. ಸೆಕ್ಷನ್ 17 ಒಳ್ಳೆ ಈ PDCL ಆ್ಯಕ್ಟಲ್ಲಿ ಸೆಕ್ಷನ್ 17 ಲಿಮಿಟೇಷನ್ ಆ್ಯಕ್ಟ್ ತುಂಬ ಅತ್ಯಮೂಲ್ಯವಾದ ಮತ್ತು ಅತಿ ಮುಖ್ಯವಾದ ಸೆಕ್ಷನ್ ಆಗಿದ್ದು, ಇದರ ಮೂಲಕ ಮಾತ್ರ ತಾವು ಸಮಂಜಸವಾದ ಕಾರಣ, ನಿಮಗೆ ಯಾವಾಗ ವಂಚನೆ ಆಗಿದೆ ಅಂತ ಗೊತ್ತಾಗಿದೆಯೋ ಅವತ್ತಿಂದ ಮಾತ್ರ ಕಾಲಮಿತಿ ಪ್ರಾರಂಭ ಆಗುತ್ತೆ. ಅದೊಂದು ನಿಮಗೆ ತುಂಬ ಉಪಯುಕ್ತವಾದ ಸೆಕ್ಷನ್ ಆಗುತ್ತೆ PDCL ಹಾಕೋದಿಲ್ಲ. ಅದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈ ನಿಟ್ಟಿನಲ್ಲಿ ಅನಗತ್ಯವಾಗಿ ವಿಳಂಬ ಮಾಡಿದ್ದು ತಮಗೆ ಗೊತ್ತಿದ್ದು PDCL ಆ್ಯಕ್ಟಲ್ಲಿ ಕೇಸ್ ಆಗದೇ ಇದ್ದಾಗ 30 ವರ್ಷ ಆದಮೇಲೆ ನೀವು ಕೇಸ್ ಹಾಕಿದ್ರೆ ಅದನ್ನ ಕೋರ್ಟ್ ಗಮನಿಸೋದಿಲ್ಲ, ಅದು ಕ್ಯಾನ್ಸಲ್ ಆಗುತ್ತೆ, ಆ PDCL ಕೇಸ್ ಕೂಡ ಆ್ಯಕ್ಟಿವ್ ಆಗಲ್ಲ ಅಂತ ಇದ್ರ ಮೂಲಕ ಗೊತ್ತಾಗುತ್ತೆ ನಮಗೆ. ಈ ನಿರ್ಧಾರಗಳು ಇವೆಲ್ಲ ಫ್ರಾಡು, ಡಿಲೇ ಮತ್ತು ಲೇಜಸ್ ಆಫ್ ಗ್ರಾಂಟ್ ಕಂಡೀಷನ್ಸು, ಪೊಸಿಷನ್ನು, ಲೀಗಲ್ ಏರ್ಸು ಇವೆಲ್ಲ ಪರಿಶೀಲನೆ ಮಾಡಿ ಅದ್ರ ಜೊತೆಗೆ 2023 ಅಮೆಂಡ್ಮೆಂಟ್ ಏನಾಗಿದೆ, ಕರ್ನಾಟಕ PDCL ಅಮೆಂಡ್ಮೆಂಟ್, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈ ಕಾರಣಗಳ ಮೇಲೆ ನಿರ್ಧಾರ ಕೈಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಸೆಕ್ಷನ್ 4 ಮತ್ತು 5 ಏನು ಹೇಳುತ್ತವೆ ಎಂಬುದರ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, PDCL ಕಾಯ್ದೆಯ ಸಂಪೂರ್ಣ ಆತ್ಮ ಮತ್ತು ಶಕ್ತಿ ಯಾವುದಂದರೆ ಸೆಕ್ಷನ್ 4 ಮತ್ತು 5. PDCL ಆಕ್ಟ್ ಅಲ್ಲಿ ಸೆಕ್ಷನ್ 4 ಮತ್ತು 5 ಇದರಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ನಡೆಯುವ ಬಹುತೇಕ ಎಲ್ಲ PDCL ಪ್ರಕರಣಗಳ ತೀರ್ಪುಗಳು ಈ 2 ವಿಧಿಗಳ ಸುತ್ತಲೇ ತಿರುಗುತ್ತವೆ. ಸೆಕ್ಷನ್ 4 ಪ್ರಕಾರ ಸರ್ಕಾರವು SC ಮತ್ತು ST ವ್ಯಕ್ತಿಗಳಿಗೆ ವಿಶೇಷ ಸಾಮಾಜಿಕ ರಕ್ಷಣೆ ಉದ್ದೇಶದಿಂದ ನೀಡಿರುವ ಗ್ರಾಂಟ್ ಜಮೀನನ್ನು ಗ್ರಾಂಟ್ ಆದೇಶದಲ್ಲಿ, ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟಿಯಲ್ಲಿ ಸಾಗುವಳಿ ಚೀಟಿ ಅಥವಾ ಅನ್ವಯಿಸುವ ನಿಯಮಗಳಲ್ಲಿ ಉಲ್ಲೇಖಿಸಿರುವ ನಾನ್ ಎಲಿನೇಷನ್ ಕಂಡೀಷನ್, ಪರಭಾರೆ ನಿಷೇಧ ಷರತ್ತು. ಇಲ್ಲಿ ನಾವು ಗಮನಿಸಬೇಕಾದಂಥದ್ದು, ಗ್ರಾಂಟ್ ಜಮೀನನ್ನ ಆದೇಶ ಪತ್ರದಲ್ಲಿ ಮತ್ತು ಸಾಗುವಳಿ ಚೀಟಿಯಲ್ಲಿ ಏನು ಕಂಡೀಷನ್ ಇರುತ್ತೆ, ನಾನ್ ಎಲಿನೇಷನ್ ಕಂಡೀಷನ್, ಅದನ್ನು ಉಲ್ಲಂಘಿಸಿ ಮಾರಾಟ ಮಾಡಿದ್ದರೆ, ದಾನ, ವಿನಿಮಯ, ಅಡಮಾನ, ಗುತ್ತಿಗೆ ಅಥವಾ ಇತರೆ ಯಾವುದೇ ರೀತಿಯಲ್ಲಿ ವರ್ಗಾವಣೆ ಮಾಡಿದರೆ ಅಂತಹ ವರ್ಗಾವಣೆಯನ್ನು ಕಾನೂನು ನಲ್ ಅಂಡ್ ವೈಡ್ ಎಂದು ಪರಿಗಣಿಸುತ್ತದೆ. ಈ ಬಗ್ಗೆ ಈಗಾಗಲೇ ನಾವು ಚರ್ಚಿಸಿದ್ದೇವೆ. ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ಸ್, ಯಾವುದೇ ರೀತಿಯ ಅಂದ್ರೆ ಮಾರಾಟ ಪತ್ರ ಆಗ್ಬೋದು, ದಾನ ಪತ್ರ ಆಗ್ಬೋದು, ವಿನಿಮಯ ಆಗ್ಬೋದು, ಅಡಮಾನ ಆಗ್ಬೋದು, ಲೀಸ್ ಆಗ್ಬೋದು, ಯಾವುದೇ ರೀತಿಯ ಒಂದು ಟ್ರಾನ್ಸಾಕ್ಷನ್ಸ್ ನಡೆದಿದ್ರು ಕೂಡ ಸೆಕ್ಷನ್ 4 ಮತ್ತು 5 ಅಡಿಯಲ್ಲಿ ಅಂತಹ ಟ್ರಾನ್ಸಾಕ್ಷನ್ ನಲ್ ಅಂಡ್ ವೈಡ್ ಎಂದು ಗುರುತಿಸಬೇಕು ಎಂದು ಈ ಸೆಕ್ಷನ್ ಹೇಳುತ್ತೆ. ಅಂದ್ರೆ ಕಾನೂನು ದೃಷ್ಟಿಯಲ್ಲಿ ಅಂತಹ ವ್ಯವಹಾರವು ಆರಂಭದಿಂದಲೇ ಅಮಾನ್ಯವಾಗಬಹುದು, ವೈಡ್ ಆಗುತ್ತೆ ಅಂತ. ಇನ್ನೊಂದು ಕಡೆ ಸೆಕ್ಷನ್ 5 ಅಸಿಸ್ಟೆಂಟ್ ಕಮಿಷನರ್ಗೆ ಅತ್ಯಂತ ಮಹತ್ವದ ಅಧಿಕಾರವನ್ನು ನೀಡುತ್ತದೆ. ಈ ವಿಧಿಯ ಅಡಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಗ್ರಾಂಟ್ ಜಮೀನಿನ ವರ್ಗಾವಣೆ ಕಾನೂನು ಬಾಹಿರವಾಗಿದೆ ಎಂದು ಕಂಡು ಬಂದರೆ ಆ ಜಮೀನನ್ನು ಮೂಲ ಗ್ರಾಂಟಿದಾರರಿಗೆ ಅಥವಾ ಅವರ ಕಾನೂನು ವಾರಸುದಾರರಿಗೆ ಮರಳಿ ನೀಡುವ ಕ್ರಮ ಕೈಗೊಳ್ಳಬಹುದು. ಇದೇ ಕಾರಣದಿಂದ ಸೆಕ್ಷನ್ 5 PDCL ಕಾಯ್ದೆಯ ರಿಸ್ಟೋರೇಷನ್ ಪ್ರಾವಿಷನ್ ಎಂದು ಕರೆಯಲಾಗುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಮಹತ್ವದ ವಿಷಯ ಏನೆಂದರೆ, ಸೆಕ್ಷನ್ 5 ಅರ್ಜಿ ಸಲ್ಲಿಸಲು 3 ವರ್ಷ, 12 ವರ್ಷ, 30 ವರ್ಷ ಅಥವಾ ಯಾವುದೇ ನಿರ್ದಿಷ್ಟ ಕಾಲಮಿತಿಯನ್ನು ಶಾಸಕಾಂಗ ನಿಗದಿಪಡಿಸಿಲ್ಲ. ಈ ಕಾರಣದಿಂದ ಅನೇಕ ವರ್ಷಗಳ ಕಾಲ ಯಾವಾಗ ಬೇಕಾದರೂ PDCL ಅರ್ಜಿನ ಸಲ್ಲಿಸಬಹುದು ಎಂಬ ಅಭಿಪ್ರಾಯ ಬೆಳೆಯಿತು. ಆದರೆ
ನಂತರ ಸುಪ್ರೀಂ ಕೋರ್ಟ್ ನೆಕ್ಕಂಡಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಮತ್ತು ವಿವೇಕ್ ಹಿಂದುಜಾ ಪ್ರಕರಣಗಳಲ್ಲಿ ಸೆಕ್ಷನ್ 5ರ ಅಡಿಯಲ್ಲಿ ಅಧಿಕಾರವನ್ನು ಚಲಾಯಿಸುವಾಗ ರೀಸನಬಲ್ ಟೈಮ್ ಡಿಲೇ ಲೇಚಸ್ ಹಾಗೂ ನ್ಯಾಯಸಮ್ಮತ ಪರಿಸ್ಥಿತಿಗಳನ್ನು ಸಹ ಪರಿಗಣಿಸಬೇಕು ಎಂದು ಸ್ಪಷ್ಟಪಡಿಸಿತು. ಇದೇ ತಮಗೆ ಮುಖ್ಯವಾಗಿ ಹೇಳಬೇಕಂತ ಒಂದು ವಿಚಾರ. ಇದುವರೆಗೂ ಹೇಳಿದ ರೀತಿಯಲ್ಲಿನೇ ಸೆಕ್ಷನ್ 5ರಲ್ಲಿ ಈ AC ಅದರಲ್ಲಿ ಆರ್ಡರ್ ಮಾಡೋಕ್ಕೆ ಮುಂಚೆ ಆರ್ಡರ್ ಮಾಡುವಾಗ ಅದರ ಜೊತೆಗೆ ರೀಸನಬಲ್ ಟೈಮ್ ಇದೆಯೇ ಇಲ್ಲವೇ ಅನ್ನೋದನ್ನು ಗಮನಿಸಬೇಕು. ರೀಸನಬಲ್ ಟೈಮ್ ಹೊರಡೆ ಅವರು ಕೇಸು ಹಾಕೋದಕ್ಕೆ ಯಾವ ಕಾರಣಗಳು ಇದ್ದವು ಎಂಬುದನ್ನು ಅವ್ರು ಹೇಳಬೇಕು. ಆ ಟೈಮಲ್ಲಿ ಹಾಕಕ್ಕಾಗದೇ ಇದ್ದಾಗ ಏನಕ್ಕೆ ಕಾರಣಗಳಿದ್ವು ಅಂತ ತೋರಿಸ್ಬೇಕಾಗುತ್ತೆ. ಮತ್ತು ಯಾಕೆ ಡಿಲೇ ಆಯಿತು ಅನ್ನೋದನ್ನು ಸಮಂಜಸವಾಗಿ ಹೇಳಬೇಕಾಗುತ್ತೆ. ಅನಗತ್ಯವಾಗಿ ಇದನ್ನ ಡಿಲೇ ಮಾಡಿದೆ ಅನ್ನೋದನ್ನು ಅನಗತ್ಯವಾಗಿ ಡಿಲೇ ಮಾಡಿಲ್ಲ ಅನ್ನೋದನ್ನು ತೋರಿಸ್ಬೇಕಾಗುತ್ತೆ. ಇವೆಲ್ಲ ಪ್ರೂವ್ ಆದ ಮೇಲೆ AC ಅದನ್ನು ಆ ಪರಿಸ್ಥಿತಿಯನ್ನು ಗಮನಿಸಿ ಪರಿಗಣಿಸಿ ಅದನ್ನು ನ್ಯಾಯ ನೀಡಬೇಕು ಅಂತ ಸ್ಪಷ್ಟವಾಗಿದೆ ಈ ಒಂದು ಪ್ರಕರಣದಲ್ಲಿ. ಆದ್ದರಿಂದ ಇಂದಿನ ದಿನದಲ್ಲಿ PTCL ಪ್ರಕರಣದಲ್ಲಿ ಸೆಕ್ಷನ್ 4 ಜಮೀನಿನ ವರ್ಗಾವಣೆಯ ಕಾನೂನು ಬದ್ಧತೆಯನ್ನು ನಿರ್ಧರಿಸಿದರೆ ಸೆಕ್ಷನ್ 5 ಜಮೀನು ಮರುಸ್ವಾಧೀನದ ಹಕ್ಕನ್ನು ನಿರ್ಧರಿಸುತ್ತದೆ. ಹೀಗಾಗಿ ಪ್ರತಿಯೊಬ್ಬ SC ಮತ್ತು ST ಕುಟುಂಬವು ಮೊದಲು ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟ್ ಮತ್ತು ಗ್ರಾಂಟ್ ಕಂಡೀಷನ್ ಅನ್ನು ಪರಿಶೀಲಿಸಿ ಸೆಕ್ಷನ್ 4 ಉಲ್ಲಂಘನೆ ಆಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಸ್ನೇಹಿತರೆ, PTCL ಕಾಯ್ದೆ ಜಾರಿಗೆ ಬಂದ ನಂತರ ಹಲವು ವರ್ಷಗಳ ಕಾಲ ಒಂದು ಸಾಮಾನ್ಯ ಕಾನೂನು ಅಭಿಪ್ರಾಯ ಬೆಳೆಯಿತು. ಅದು ಏನೆಂದರೆ PTCL ಕಾಯ್ದೆಯಲ್ಲಿ ಲಿಮಿಟೇಷನ್ ಪೀರಿಯಡ್ ಇಲ್ಲದಿರುವುದರಿಂದ ಯಾವುದೇ ಸಮಯದಲ್ಲಿ ಅರ್ಜಿ ಸಲ್ಲಿಸಿ ಗ್ರಾಂಟ್ ಜಮೀನನ್ನು ಮರಳಿ ಪಡೆಯಬಹುದು ಎಂಬುದು. ಇದರ ಪರಿಣಾಮವಾಗಿ ಕರ್ನಾಟಕದಾದ್ಯಂತ ಸಾವಿರಾರು ಪ್ರಕರಣಗಳಲ್ಲಿ 20, 30, 40, 50 ವರ್ಷಗಳ ಹಾಗೂ ಕೆಲವು ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಿನ ವರ್ಷಗಳ ನಂತರವೂ PTCL ಅರ್ಜಿಗಳು ಸಲ್ಲಿಕೆಯಾಗತೊಡಗಿದ್ದವು. ಅನೇಕ ಜಮೀನುಗಳು ಹಲವು ಬಾರಿ ಕೈ ಬದಲಾಗಿದ್ದವು. ಖರೀದಿದಾರರು ದಶಕಗಳ ಕಾಲ ಕೃಷಿ ಮಾಡುತ್ತಿದ್ದರೂ ಮನೆ ನಿರ್ಮಾಣವಾಗಿದ್ದವು, ಬ್ಯಾಂಕ್ ಸಾಲಗಳು ಪಡೆಯಲಾಗಿದ್ದವು ಹಾಗೂ ಆಸ್ತಿಯ ಮೌಲ್ಯವು ಬಹಳಷ್ಟು ಹೆಚ್ಚಾಗಿತ್ತು. ಇಂತಹ ಸಂದರ್ಭದಲ್ಲಿ ಒಂದು ಗಂಭೀರ ಕಾನೂನು ಪ್ರಶ್ನೆ ಉದ್ಭವಿಸಿತು. PTCL ಕಾಯ್ದೆಯಲ್ಲಿ ಲಿಮಿಟೇಷನ್ ಇಲ್ಲ ಅಂದರೆ 40 ವರ್ಷಗಳ ನಂತರ ಅರ್ಜಿ ಸಲ್ಲಿಸಬಹುದೇ, 50 ವರ್ಷಗಳ ನಂತರ ಸಲ್ಲಿಸಬಹುದೇ, ಅಥವಾ 100 ವರ್ಷಗಳ ಹಿಂದಿನ ಮಾರಾಟವನ್ನು ಪ್ರಶ್ನಿಸಿ ಜಮೀನು ಮರಳಿ ಪಡೆಯಬಹುದೇ? ಮತ್ತೊಂದು ಕಡೆ ಖರೀದಿದಾರರು ಕೂಡ ನ್ಯಾಯಾಲಯದ ಮುಂದೆ ನಾವು ಹಲವು ದಶಕಗಳಿಂದ ಕಾನೂನುಬದ್ಧವಾಗಿ ಜಮೀನನ್ನು ಹೊಂದಿದ್ದೇವೆ, ಈಗ ಇಷ್ಟು ವರ್ಷಗಳ ನಂತರ ನಮ್ಮ ಹಕ್ಕುಗಳನ್ನು ಕಳೆದುಕೊಳ್ಳುವುದು ನ್ಯಾಯವೇ ಎಂದು ಪ್ರಶ್ನಿಸಿದರು. ಆ ರೀತಿ SC ST ಗ್ರಾಂಟಿದಾರರ ಹಕ್ಕುಗಳು ಮತ್ತು ದೀರ್ಘಕಾಲದ ಖರೀದಿದಾರರ ಹಕ್ಕುಗಳ ನಡುವೆ ಸಮತೋಲನ ಸಾಧಿಸುವ ಅಗತ್ಯ ಉಂಟಾಯಿತು. ಇದೇ ಕಾರಣಕ್ಕೆ ಈ ವಿವಾದಗಳು ಕೊನೆಗೆ ಸುಪ್ರೀಂ ಕೋರ್ಟ್ ಮುಂದೆ ತಲುಪಿದವು. ಸುಪ್ರೀಂ ಕೋರ್ಟ್ ನೆಕ್ಕಂಡಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಮತ್ತು ನಂತರ ವಿವೇಕ್ ಹಿಂದುಜಾ ಮತ್ತು ಅಶ್ವತ್ಥ ಪ್ರಕರಣಗಳಲ್ಲಿ PTCL ಕಾಯ್ದೆಯ ಉದ್ದೇಶ ಸಾಮಾಜಿಕ ನ್ಯಾಯ, ಗ್ರಾಂಟ್ ಜಮೀನಿನ ರಕ್ಷಣೆ, ಖರೀದಿದಾರರ ಹಕ್ಕುಗಳು ಹಾಗೂ ಕಾನೂನು ನಿಶ್ಚಿತತೆ ಇವುಗಳ ನಡುವೆ ಸಮತೋಲನ ಸಾಧಿಸಲು ಪ್ರಯತ್ನಿಸಿತು. ಈ ತೀರ್ಪುಗಳ ಮೂಲಕವೇ ಲಿಮಿಟೇಷನ್ ಇಲ್ಲ ಎಂಬ ಸಾಂಪ್ರದಾಯಿಕ ಅಭಿಪ್ರಾಯದ ಜೊತೆಗೆ ರೀಸನಬಲ್ ಟೈಮ್ ಸಮಂಜಸ ಸಮಯ ಮತ್ತು ಡಿಲೇ ವಿಳಂಬ ಮತ್ತು ಲೇಚಸ್ ಅವ್ಯವಸ್ಥೆ ಅಗತ್ಯತೆ ಎಂಬ ಹೊಸ ಕಾನೂನು ತತ್ವಗಳನ್ನು PTCL ನ್ಯಾಯಶಾಸ್ತ್ರದಲ್ಲಿ ಪ್ರಮುಖ ಸ್ಥಾನ ಪಡೆದವು. ಹೀಗಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದ ಮೂಲ ಕಾರಣ ಕೇವಲ ಕಾಲಮಿತಿಯ ಪ್ರಶ್ನೆಯಲ್ಲ, ಬದಲಾಗಿ SC ಮತ್ತು ST ಹಕ್ಕುಗಳ ರಕ್ಷಣೆ ಮತ್ತು ದೀರ್ಘಕಾಲದ ಆಸ್ತಿ ಸ್ಥಿರತೆಯ ನಡುವೆ ನ್ಯಾಯಸಮ್ಮತ ಸಮತೋಲನ ಸಾಧಿಸುವುದು ಆಗಿತ್ತು. ಸ್ನೇಹಿತರೆ, PTCL ಕಾನೂನಿನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಮತ್ತು ಹೆಚ್ಚು ಚರ್ಚೆಯಾಗುತ್ತಿರುವ ಕಾನೂನು ತತ್ವವೇ ರೀಸನಬಲ್ ಟೈಮ್ ಥಿಯರಿ, ಸಮಂಜಸ ಸಮಯದ ಸಿದ್ಧಾಂತ ಆಗಿದೆ. PTCL ಆಕ್ಟ್ 1978ರಲ್ಲಿ ಅರ್ಜಿ ಸಲ್ಲಿಸಲು ಯಾವುದೇ ನಿರ್ದಿಷ್ಟ ಲಿಮಿಟೇಷನ್ ಪೀರಿಯಡ್ ಇಲ್ಲ ಎಂಬುದು ನಿಸ್ಸಂಶಯವಾಗಿ ಸತ್ಯ. ಆದರೆ ಇದೇ ಕಾರಣದಿಂದ ಯಾರಾದರೂ 30, 40, 50, 100 ವರ್ಷಗಳ ನಂತರವೂ ಯಾವುದೇ ಕಾರಣವಿಲ್ಲದೆ ಅರ್ಜಿ ಸಲ್ಲಿಸಬಹುದು ಎಂದು ಕಾನೂನು ಹೇಳುವುದಿಲ್ಲ ಎಂಬುದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿತು. ನೆಕ್ಕಂಡಿ ರಾಮಲಕ್ಷ್ಮಿ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಲಿಮಿಟೇಷನ್ ಇಲ್ಲ ಎಂಬುದರ ಅರ್ಥ ಅನಂತ ಕಾಲದ ಹಕ್ಕು ಇಲ್ಲ ಅಂದ್ರೆ ಅಲ್ಲ. ಅದು ಲಿಮಿಟೇಷನ್ ಇಲ್ಲ ಅಂತ ಹೇಳಿದ್ರೆ ಅದು ಅನಂತ ಕಾಲದ ಹಕ್ಕು ಅಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಇಲ್ಲ, ಮೊದಲು ಇಲ್ಲ ಇವಾಗಿಲ್ಲ ಅಂತಲ್ಲ ಅಂತ ಮಹತ್ವದ ತತ್ವವನ್ನು ಪ್ರತಿಪಾದಿಸಿತು. ನ್ಯಾಯಾಲಯದ ಅಭಿಪ್ರಾಯದ ಪ್ರಕಾರ ಯಾವುದೇ ಕಾನೂನಿನ ಅಡಿಯಲ್ಲಿ ನೀಡಿರುವ ಅಧಿಕಾರಗಳು ಮತ್ತು ಹಕ್ಕುಗಳನ್ನು ನ್ಯಾಯಸಮ್ಮತವಾದ, ಸಮಂಜಸವಾದ ಹಾಗೂ
ತರ್ಕಬದ್ಧವಾದ ಅವಧಿಯೊಳಗೆ ಚಲಾಯಿಸಬೇಕು. ಇಲ್ಲವಾದರೆ ಕಾನೂನು ನಿಶ್ಚಿತತೆ, ಆಸ್ತಿ ಸ್ಥಿರತೆ ಮತ್ತು ನ್ಯಾಯಸಮ್ಮತತೆ ಹಾನಿಗೊಳಗಾಗಬಹುದು. ಉದಾಹರಣೆಗೆ, ಒಂದು ಜಮೀನು 1965ರಲ್ಲಿ ಮಾರಾಟವಾಗಿ ಖರೀದಿದಾರರು ಮತ್ತು ಅವರ ವಾರಸುದಾರರು ಹಲವು ದಶಕಗಳಿಂದ ಕೃಷಿ ಮಾಡುತ್ತಾ ಮನೆ ಕಟ್ಟಿಕೊಂಡು ಬ್ಯಾಂಕ್ ಸಾಲ ಪಡೆದು ಅಥವಾ ಅವರು ಆಸ್ತಿಯನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದರೆ 50 ಅಥವಾ 60 ವರ್ಷಗಳ ನಂತರ ಹಠಾತ್ ಪಿಟಿಸಿಎಲ್ ಅರ್ಜಿ ಸಲ್ಲಿಸಿದಾಗ ನ್ಯಾಯಾಲಯವು 20 ವರ್ಷಗಳ ನಂತರ ಯಾಕೆ, ಇಷ್ಟು ವರ್ಷಗಳ ನಂತರ ಯಾಕೆ ಎಂಬ ಪ್ರಶ್ನೆಯನ್ನು ಕೇಳುವುದು ಸಹಜ. ಆದರೆ ಇಲ್ಲಿ ಮತ್ತೊಂದು ಪ್ರಮುಖ ಅಂಶವಿದೆ. ಸುಪ್ರೀಂ ಕೋರ್ಟ್ ಎಲ್ಲಿಯೂ 10 ವರ್ಷ ಅಥವಾ 20 ವರ್ಷ ಅಥವಾ 30 ವರ್ಷ ರೀಸನಬಲ್ ಟೈಮ್ ಎಂದು ನಿರ್ದಿಷ್ಟವಾಗಿ ಹೇಳಿಲ್ಲ. ಇದು ಮುಖ್ಯವಾದ ಅಂಶ, ತಿಳಿದುಕೊಳ್ಳಿ. ಸುಪ್ರೀಂ ಕೋರ್ಟ್ ಎಲ್ಲಿಯೂ 10 ವರ್ಷ ಅಥವಾ 20 ವರ್ಷ ಅಥವಾ 30 ವರ್ಷವೇ ರೀಸನಬಲ್ ಟೈಮ್ ಎಂದು ನಿರ್ದಿಷ್ಟವಾಗಿ ಹೇಳಿಲ್ಲ. ಬದಲಾಗಿ ಪ್ರತಿಯೊಂದು ಪ್ರಕರಣದ ವಾಸ್ತವಾಂಶಗಳು, ಗ್ರಾಂಟ್ ಕಂಡೀಷನ್ಸ್, ಫ್ರಾಡ್ ದಾಖಲೆಗಳ ಲಭ್ಯತೆ, ವಾರಸುದಾರರಿಗೆ ಮಾಹಿತಿ ಯಾವಾಗ ದೊರಕಿತು, ವಿಳಂಬಕ್ಕೆ ಕಾರಣವೇನು ಹಾಗೂ ಎದುರಾಳಿ ಪಕ್ಷದ ಸ್ಥಿತಿಯಲ್ಲಿ ಏನು ಬದಲಾವಣೆ ಆಗಿದೆ ಎಂಬುದನ್ನು ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳಬೇಕು ಎಂದು ತಿಳಿಸಿದೆ. ನಂತರ ವಿವೇಕ್ ಹಿಂದೂಜಾ ವರ್ಸಸ್ ಅಶ್ವಥ ಪ್ರಕರಣದಲ್ಲಿ ಇದೇ ತತ್ವವನ್ನು ಪುನರುಚ್ಚರಿಸಿ ಡಿಲೇ ಮತ್ತು ಲೇಜಸ್ ಅಂಶಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಹೇಳಿತು. ಹೀಗಾಗಿ ಇಂದು ಪಿಟಿಸಿಎಲ್ ಪ್ರಕರಣಗಳಲ್ಲಿ ಮುಖ್ಯ ಪ್ರಶ್ನೆ ಎಷ್ಟು ವರ್ಷಗಳ ನಂತರ ಅರ್ಜಿ ಸಲ್ಲಿಸಲಾಗಿದೆ, ಎಷ್ಟು ವರ್ಷಗಳ ನಂತರ ಅರ್ಜಿ ಸಲ್ಲಿಸಲಾಗಿದೆ ಎಂಬುದಲ್ಲ, ಬದಲಾಗಿ ಅಷ್ಟು ವರ್ಷಗಳ ನಂತರ ಅರ್ಜಿ ಸಲ್ಲಿಸಲು ಸಮಂಜಸವಾದ ಕಾರಣ ಇದೆಯೇ ಎಂಬುದಾಗಿದೆ. ಇದೇ ರೀಸನಬಲ್ ಟೈಮ್ ಥಿಯರಿ. ಇದನ್ನೇ ರೀಸನಬಲ್ ಟೈಮ್ ಥಿಯರಿಯ ಮೂಲತತ್ವವಾಗಿದ್ದು ಇಂದಿನ ಪಿಟಿಸಿಎಲ್ ನ್ಯಾಯಶಾಸ್ತ್ರದ ಅತ್ಯಂತ ನಿರ್ಣಾಯಕ ಕಾನೂನು ಸಿದ್ಧಾಂತವಾಗಿದೆ. ಸ್ನೇಹಿತರೆ, ಪಿಟಿಸಿಎಲ್ ಕಾಯ್ದೆಯ ಇತಿಹಾಸವನ್ನು ಎರಡು ಭಾಗಗಳಾಗಿ ವಿಂಗಡಿಸಬೇಕು. ಒಂದು, ನೆಕ್ಕಂಟಿ ಪ್ರಕರಣದ ತೀರ್ಪಿಗೆ ಮೊದಲು ಮತ್ತು ಇನ್ನೊಂದು ನೆಕ್ಕಂಟಿ ತೀರ್ಪಿನ ನಂತರ ಎಂದು ಹೇಳಬಹುದು. ಏಕೆಂದರೆ ನೆಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ತೀರ್ಪು ಪಿಟಿಸಿಎಲ್ ನ್ಯಾಯಶಾಸ್ತ್ರದಲ್ಲಿ ಒಂದು ಐತಿಹಾಸಿಕ ತಿರುವನ್ನುಂಟು ಮಾಡಿತು. ಈ ತೀರ್ಪಿಗೆ ಮುನ್ನ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಪಿಟಿಸಿಎಲ್ ಕಾಯ್ದೆಗೆ ಲಿಮಿಟೇಷನ್ ಎಂಬ ಕಾರಣದಿಂದ ಹಲವಾರು ದಶಕಗಳ ನಂತರವೂ ಸೆಕ್ಷನ್ 5ರ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲಾಗುತ್ತಿತ್ತು ಮತ್ತು ಯಾವಾಗ ಬೇಕಾದರೂ ಗ್ರಾಂಟೆಡ್ ಲ್ಯಾಂಡ್ ವಾಪಸ್ ಪಡೆಯಬಹುದು ಎಂಬ ಅಭಿಪ್ರಾಯ ಬಲವಾಗಿತ್ತು. ಆದರೆ ಈ ಪ್ರಕರಣದಲ್ಲಿ ನ್ಯಾಯಾಂಗ ವರ್ಗಾವಣೆಯಾದ ಸುಮಾರು 24 ವರ್ಷಗಳ ನಂತರ ಈ ಪ್ರಕರಣದಲ್ಲಿ ಜಮೀನು ವರ್ಗಾವಣೆಯಾದ ಸುಮಾರು 24 ವರ್ಷಗಳ ನಂತರ ಪಿಟಿಸಿಎಲ್ ಅರ್ಜಿ ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಒಂದು ಮೂಲಭೂತ ಕಾನೂನು ಪ್ರಶ್ನೆಯನ್ನು ಪರಿಶೀಲಿಸಿತು. ಒಂದು ಕಾಯ್ದೆಯಲ್ಲಿ ಲಿಮಿಟೇಷನ್ ಪೀರಿಯಡ್ ಇಲ್ಲ ಎಂಬ ಕಾರಣಕ್ಕೆ ಹಕ್ಕು ಅನಂತ ಕಾಲದವರೆಗೆ ಜೀವಂತವಾಗಿರಬಹುದೇ? ಈ ಪ್ರಶ್ನೆಗೆ ಉತ್ತರಿಸುತ್ತಾ ನ್ಯಾಯಾಲಯ ಮಹತ್ವದ ತತ್ವವನ್ನು ಪ್ರತಿಪಾದಿಸಿತು. ಅದು ರೀಸನಬಲ್ ಟೈಮ್ ಡಾಕ್ಟರಿನ್. ನ್ಯಾಯಾಲಯದ ಅಭಿಪ್ರಾಯದ ಪ್ರಕಾರ ಕಾನೂನಿನಲ್ಲಿ ನಿರ್ದಿಷ್ಟ ಲಿಮಿಟೇಷನ್ ಪೀರಿಯಡ್ ಇಲ್ಲದಿದ್ದರೂ ಸಹ ಸಾರ್ವಜನಿಕ ಅಧಿಕಾರಿಗಳು ಮತ್ತು ಕಾನೂನು ಹಕ್ಕುಗಳನ್ನು ಅನಗತ್ಯ ವಿಳಂಬವಿಲ್ಲದೆ ಸಮಂಜಸವಾದ ಅವಧಿಯೊಳಗೆ ಚಲಾಯಿಸಬೇಕು. ಇಲ್ಲವಾದರೆ ಕಾನೂನು ನಿಶ್ಚಿತತೆ ಮತ್ತು ಆಸ್ತಿ ಸ್ಥಿರತೆ ಮತ್ತು ನ್ಯಾಯಸಮ್ಮತತೆ ಹಾನಿಗೊಳಗಾಗುತ್ತದೆ. ಈ ತೀರ್ಪಿನ ಮೂಲಕ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಪಿಟಿಸಿಎಲ್ ಪ್ರಕರಣಗಳಲ್ಲಿ ಡಿಲೇ ಅಂದರೆ ವಿಳಂಬ ನೀತಿ ಮತ್ತು ಲೇಜಸ್ ಅನಗತ್ಯ ವಿಳಂಬದಿಂದ ಉಂಟಾಗುವ ಅನ್ಯಾಯ ಎಂಬ ಅಂಶಗಳಿಗೆ ವಿಶೇಷ ಮಹತ್ವ ನೀಡಿತು. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನೆಕ್ಕಂಟಿ ತೀರ್ಪು ಪಿಟಿಸಿಎಲ್ ಅರ್ಜಿಗಳನ್ನು 20 ಅಥವಾ 30 ವರ್ಷಗಳ ನಂತರವೂ ಹಾಕಲು ಸಾಧ್ಯವಿಲ್ಲ ಎಂದು ಹೇಳಿಲ್ಲ. ಇದು ಮುಖ್ಯವಾದ ಒಂದು ನೀತಿ. ಡಿಲೇ ವಿಳಂಬ ಇದರ ಬಗ್ಗೆ ಎಷ್ಟೇ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಎಲ್ಲೂ ಕೂಡ 20-30 ವರ್ಷಗಳು ನಂತರ ಇನ್ನು ಪ್ರಕರಣ ಪಿಟಿಸಿಎಲ್ ಕೇಸ್ ಹಾಕಲು ಸಾಧ್ಯ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ಹಾಗೆಯೇ ಯಾವುದೇ ನಿರ್ದಿಷ್ಟ ವರ್ಷಗಳ ಮಿತಿಯನ್ನು ನಿಗದಿಪಡಿಸಿಲ್ಲ. ಬದಲಾಗಿ ಪ್ರತಿಯೊಂದು ಪ್ರಕರಣದ ವಾಸ್ತವಾಂಶಗಳು, ವಿಳಂಬಕ್ಕೆ ಕಾರಣ, ಫ್ರಾಡ್ ಇದೆಯೇ, ದಾಖಲೆಯನ್ನು ಮರೆಮಾಚಲಾಗಿದೆಯೇ, ವಾರಸುದಾರರಿಗೆ ಮಾಹಿತಿ ಯಾವಾಗ ದೊರಕಿತು ಹಾಗೂ ನ್ಯಾಯಸಮ್ಮತ ಪರಿಸ್ಥಿತಿಗಳು ಏನು ಎಂಬುದನ್ನು ಪರಿಶೀಲಿಸಬೇಕು ಎಂದು ತಿಳಿಸಿತು. ಆದ್ದರಿಂದ ನೆಕ್ಕಂಟಿ ತೀರ್ಪಿನ ನಿಜವಾದ ಸಂದೇಶ ಏನೆಂದರೆ, ಪಿಟಿಸಿಎಲ್ ಕಾಯ್ದೆಗೆ ಲಿಮಿಟೇಷನ್ ಇಲ್ಲದಿರಬಹುದು, ಆದರೆ ಕಾನೂನು ಹಕ್ಕುಗಳು ಅನಂತ ಕಾಲ ಜೀವಂತವಾಗಿರುವುದಿಲ್ಲ. ಅವುಗಳನ್ನು ರೀಸನಬಲ್ ಟೈಮ್ ಒಳಗೆ ಚಲಾಯಿಸಬೇಕು. ಇದೇ ತೀರ್ಪು ನಂತರ ಬಂದ ವಿವೇಕ್ ಹಿಂದೂಜಾ ಪ್ರಕರಣಕ್ಕೆ ಅಡಿಪಾಯ ಹಾಕಿತು ಮತ್ತು ಇಂದಿಗೂ ಕರ್ನಾಟಕದ ಸಾವಿರಾರು ಪಿಟಿಸಿಎಲ್ ಪ್ರಕರಣಗಳಲ್ಲಿ ಮಾರ್ಗದರ್ಶಕ ತೀರ್ಪಾಗಿ ಪರಿಗಣಿಸಲ್ಪಡುತ್ತದೆ. ಸ್ನೇಹಿತರೆ, ಮತ್ತೊಂದು ಲ್ಯಾಂಡ್ಮಾರ್ಕ್ ಪ್ರಕರಣವಾದ
ವಿವೇಕ್ ಎಂ ಇಂದೋಜಾ ವರ್ಸಸ್ ಅಶ್ವಥ. ಸ್ನೇಹಿತರೆ, ನೆಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ತೀರ್ಪು PTCL ಕಾನೂನಿನಲ್ಲಿ ರೀಸನಬಲ್ ಟೈಮ್ ಎಂಬ ಮಹತ್ವದ ತತ್ವವನ್ನು ಪರಿಚಯಿಸಿದರೆ, ವಿವೇಕ್ ಎಂ ಇಂದೋಜಾ ವರ್ಸಸ್ ಎಂ ಅಶ್ವಥ ಪ್ರಕರಣವು ಈ ತೀರ್ಪು ಆ ತತ್ವವನ್ನು ಮತ್ತಷ್ಟು ಬಲಪಡಿಸಿ ಅಂತೇನು ನೆಕ್ಕಂಟಿ ರಾಮಲಕ್ಷ್ಮಿಯಲ್ಲಿ ಏನು ರೀಸನಬಲ್ ಟೈಮ್ಗೆ ಹಿಡಿತೋ ಅದನ್ನೇ ಇನ್ನಷ್ಟು ಬಲಪಡಿಸಿ PTCL ನ್ಯಾಯಶಾಸ್ತ್ರಕ್ಕೆ ಸ್ಪಷ್ಟ ದಿಕ್ಕು ನೀಡಿತು. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೆಕ್ಕಂಟಿ ತೀರ್ಪಿನಲ್ಲಿ ಪ್ರತಿಪಾದಿಸಿದ ಕಾನೂನು ಸಿದ್ಧಾಂತಗಳನ್ನು ಪುನಃ ದೃಢಪಡಿಸುತ್ತಾ PTCL ಕಾಯ್ದೆಯಲ್ಲಿ ಲಿಮಿಟೇಷನ್ ಪೀರಿಯಡ್ ಇಲ್ಲ ಎಂಬ ಕಾರಣಕ್ಕೆ ಯಾವುದೇ ವ್ಯಕ್ತಿಗೆ ಅನಿಯಮಿತ ಕಾಲದವರೆಗೆ ಅರ್ಜಿ ಸಲ್ಲಿಸುವ ಹಕ್ಕು ಸೃಷ್ಟಿಯಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿತು. ನ್ಯಾಯಾಲಯವು ವಿಶೇಷವಾಗಿ ಒಂದು ಮಹತ್ವದ ಅಂಶವನ್ನು ಒತ್ತಿ ಹೇಳಿತ್ತು. ಅಂದರೆ ಹಲವು ದಶಕಗಳ ಹಿಂದೆ ಜಮೀನನ್ನು ಖರೀದಿಸಿ ಅದರ ಮೇಲೆ ಕೃಷಿ ಮಾಡುತ್ತಾ ಮನೆ ಕಟ್ಟಿಕೊಂಡು ಹೂಡಿಕೆ ಮಾಡಿ ಕಾನೂನುಬದ್ಧವಾಗಿ ಸ್ವಾಧೀನದಲ್ಲಿರುವ ಖರೀದಿದಾರರ ಹಕ್ಕುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಒಂದು ಕಡೆ PTCL ಕಾಯ್ದೆಯ ಉದ್ದೇಶ SC/ST ಗ್ರಾಂಟಿದಾರರು ಮತ್ತು ಅವರ ವಾರಸರನ್ನು ರಕ್ಷಿಸುವುದಾದರೆ, ಮತ್ತೊಂದು ಕಡೆ ಕಾನೂನು ನಿಶ್ಚಿತತೆ ಮತ್ತು ದೀರ್ಘಕಾಲ ಸ್ವಾಧೀನದ ಆಧಾರದ ಮೇಲೆ ರೂಪುಗೊಂಡಿರುವ ಹಕ್ಕುಗಳನ್ನು ನ್ಯಾಯಾಲಯಗಳು ಪರಿಗಣಿಸಬೇಕಾಗುತ್ತದೆ ಎಂದು ತಿಳಿಸಿತು. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಡಿಲೇ ಮತ್ತು ಲೇಟೆಸ್ಟ್ ತತ್ವಗಳಿಗೆ ಹೆಚ್ಚಿನ ಮಹತ್ವ ನೀಡಿ ಅರ್ಜಿ ಸಲ್ಲಿಸಲು ಯಾಕೆ ಇಷ್ಟು ವರ್ಷಗಳ ವಿಳಂಬವಾಯಿತು, ಈ ವಿಳಂಬಕ್ಕೆ ಸಂಬಂಧಿಸಿದ ಕಾರಣವಿದೆಯೇ, ದಾಖಲೆಗಳನ್ನು ಮರೆಮಾಚಲಾಗಿದೆಯೇ, ಫ್ರಾಡ್ ನಡೆದಿದೆಯೇ, ವಾರಸುದಾರರಿಗೆ ಮಾಹಿತಿ ಯಾವಾಗ ದೊರಕಿತು ಎಂಬ ಪ್ರಶ್ನೆಗಳನ್ನು ಪರಿಶೀಲಿಸಬೇಕು ಎಂದು ಹೇಳಿದೆ. ಈ ತೀರ್ಪಿನ ನಂತರ PTCL ಪ್ರಕರಣಗಳಲ್ಲಿ ಕೇವಲ ಇದು ಗ್ರಾಂಟ್ ಜಮೀನು ಎಂಬ ಒಂದು ವಾದ ಸಾಕಾಗುವುದಿಲ್ಲ ಎಂಬುದು ಸ್ಪಷ್ಟವಾಯಿತು. ಅಂತ ಹೇಳಿದ್ರೆ, ಇಷ್ಟು ದಿನ ನಾವು PTCL ಕೇಸ್ಗೆ ಇದು ಗ್ರಾಂಟ್ ಜಮೀನ ಎಂಬ ಪ್ರಶ್ನೆ ಮುಖ್ಯವಾಗಿತ್ತು. ಅದು ಗ್ರಾಂಟ್ ಆಗಿದ್ದರೆ PTCL ಆಕ್ಟ್ PTCL ಅಟ್ರಾಕ್ಟ್ ಆಗ್ತಾ ಇತ್ತು. ಬಟ್ ಈ ನೆಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣ ಮತ್ತೆ ವಿವೇಕ್ ಇಂದೋಜಾ ಪ್ರಕರಣ ಆದ ಮೇಲೆ ಅದರ ಜೊತೆಗೆ ಮುಖ್ಯವಾಗಿ ಗ್ರಾಂಟ್ ಜಮೀನ್ ಅಂತ ನಮಗೆ ಗೊತ್ತಾದರೂ ಸಹ, ಅದಕ್ಕೆ ಬೇಕಾದಂಥ ದಾಖಲೆ ಇದ್ರೂ ಸಹ, ಅದರ ಜೊತೆಗೆ ಮುಖ್ಯವಾಗಿ ರೀಸನಬಲ್ ಟೈಮ್ ಅದನ್ನ ಕೋರ್ಟ್ ಪರಿಗಣಿಸುತ್ತೆ, ಅದನ್ನ ನೋಡುತ್ತೆ. ಮತ್ತೆ ಅದರ ಜೊತೆಗೆ ಡಿಲೇ, ಫ್ರಾಡ್, ಲೀಗಲ್ ಏರ್ಸ್ ಮತ್ತು ಇವೆಲ್ಲದರ ಬಗ್ಗೆನೂ ನ್ಯಾಯಸಮ್ಮತ ಪರಿಸ್ಥಿತಿಗಳನ್ನು ಒಟ್ಟಾಗಿ ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳುತ್ತಿವೆ. ಆದ್ದರಿಂದ ವಿವೇಕ್ ಇಂದೋಜಾ ತೀರ್ಪಿನ ಮುಖ್ಯ ಸಂದೇಶ ಎಂದರೆ, PTCL ಕಾಯ್ದೆ ಸಾಮಾಜಿಕ ನ್ಯಾಯಕ್ಕಾಗಿ ರೂಪುಗೊಂಡಿದ್ದರೂ ಅದರ ಅಡಿಯಲ್ಲಿ ಸಲ್ಲಿಸಲಾದ ಅರ್ಜಿಗಳನ್ನು ರೀಸನಬಲ್ ಟೈಮ್, ಡಿಲೇ ಮತ್ತು ನ್ಯಾಯಸಮ್ಮತತೆಯ ಮಾನದಂಡಗಳ ಮೇಲೆ ಪರಿಶೀಲಿಸಲೇಬೇಕು ಎಂಬುದು. ಇದೇ ಕಾರಣದಿಂದ ನೆಕ್ಕಂಟಿ ಮತ್ತು ವಿವೇಕ್ ಇಂದೋಜಾ ತೀರ್ಪುಗಳು ಇಂದು PTCL ಪ್ರಕರಣಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ಮಾರ್ಗದರ್ಶಕ ತೀರ್ಪುಗಳಾಗಿ ಪರಿಗಣಿಸಲ್ಪಡುತ್ತವೆ. ಸ್ನೇಹಿತರೆ, ಇಷ್ಟೊತ್ತು ನಾವು PTCL ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ತುಂಬ ಆಳವಾಗಿ ನೋಡಿದೆವು. ಇದರಲ್ಲಿ ಬಂದಂತಹ 2 ಪ್ರಕರಣಗಳು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್, ನೆಕ್ಕಂಟಿ ರಾಮಲಕ್ಷ್ಮಿ ಮತ್ತು ವಿವೇಕ್ ಇಂದೋಜಾ ಪ್ರಕರಣಗಳನ್ನು ತಿಳಿದಿದ್ದೆವು. ಈಗ ಇದರಲ್ಲಿ ತಿಳಿಸಿರುವಂಥ ಡಿಲೇ ಮತ್ತು ಲೇಟೆಸ್ಟ್ ಎಂದರೇನು, ಸಾಮಾನ್ಯವಾಗಿ ಜನರಿಗೆ ಇದರ ಬಗ್ಗೆ ಅರಿವು ಇರುವುದಿಲ್ಲ. ಏನು ಡಿಲೇ, ಏನು ಲೇಟೆಸ್ಟ್, ಇದರ ಬಗ್ಗೆ ಗೊತ್ತಿರುವುದಿಲ್ಲ. ಇವುಗಳು ಎಷ್ಟು ಇದರಲ್ಲಿ ಈ ಪ್ರಕರಣದಲ್ಲಿ PTCL ಪ್ರಕರಣಗಳಲ್ಲಿ ಮುಖ್ಯವಾದಂಥ ವಿಷಯಗಳಾಗಿದೆ ಎಂಬುದನ್ನು ಈಗ ತಿಳಿಯೋಣ. ಸ್ನೇಹಿತರೆ, ನೆಕ್ಕಂಟಿ ರಾಮಲಕ್ಷ್ಮಿ ಮತ್ತು ವಿವೇಕ್ ಇಂದೋಜಾ ತೀರ್ಪುಗಳ ನಂತರ PTCL ಪ್ರಕರಣಗಳಲ್ಲಿ ಅತ್ಯಂತ ಮಹತ್ವ ಪಡೆದಿರುವ 2 ಕಾನೂನು ತತ್ವಗಳೆಂದರೆ ಡಿಲೇ ಮತ್ತು ಲೇಟೆಸ್ಟ್. ಸಾಮಾನ್ಯವಾಗಿ ಡಿಲೇ ಎಂದರೆ ಒಬ್ಬ ವ್ಯಕ್ತಿಗೆ ತನ್ನ ಕಾನೂನು ಹಕ್ಕಿನ ಬಗ್ಗೆ ತಿಳಿದಿದ್ದರೂ ಅಥವಾ ತಿಳಿದುಕೊಳ್ಳುವ ಅವಕಾಶವಿದ್ದರೂ ಹಲವು ವರ್ಷಗಳ ಕಾಲ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಮೌನವಾಗಿರುವುದು. ಇನ್ನೊಮ್ಮೆ ಹೇಳುತ್ತೇನೆ, ಡಿಲೇ ಅಂದರೆ ವಿಳಂಬ ಎಂದರೆ ಒಬ್ಬ ವ್ಯಕ್ತಿಗೆ ತನ್ನ ಕಾನೂನು ಹಕ್ಕಿನ ಬಗ್ಗೆ ತಿಳಿದಿದ್ದರೂ ಅಥವಾ ತಿಳಿದುಕೊಳ್ಳುವ ಅವಕಾಶವಿದ್ದರೂ ಹಲವು ವರ್ಷಗಳ ಕಾಲ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಮೌನವಾಗಿರೋದು. ಉದಾಹರಣೆಗೆ, ಗ್ರಾಂಟ್ ಜಮೀನು ಎಂಬುದು ತಿಳಿದಿದ್ದರೂ, ಮಾರಾಟ ನಡೆದಿರುವುದು ಗೊತ್ತಿದ್ದರೂ 20, 30 ವರ್ಷ ಅಥವಾ 40 ವರ್ಷಗಳವರೆಗೆ ಯಾವುದೇ ಅರ್ಜಿ ಸಲ್ಲಿಸದೆ ಕಾಯುವುದು ವಿಳಂಬ ಎಂದು ಪರಿಗಣಿಸಬಹುದು. ಆದರೆ ಲೇಟೆಸ್ಟ್ ಎಂಬುದು ಕೇವಲ ವಿಳಂಬವಲ್ಲ, ಆ ವಿಳಂಬದಿಂದ ಎದುರಾಳಿ ಪಕ್ಷದ ಸ್ಥಿತಿಯಲ್ಲಿ ಮಹತ್ತರವಾದ ಬದಲಾವಣೆ ಉಂಟಾಗಿರುವುದು. ಉದಾಹರಣೆಗೆ, ಜಮೀನು ಹಲವು ಬಾರಿ ಕೈ ಬದಲಾಗಿರಬಹುದು, ಖರೀದಿದಾರರು ಮನೆಗಳನ್ನು ನಿರ್ಮಿಸಿರಬಹುದು,
ಕೃಷಿ ಅಭಿವೃದ್ಧಿ ಮಾಡಿರಬಹುದು, ಬ್ಯಾಂಕ್ ಸಾಲಗಳನ್ನು ಪಡೆದು ಹೂಡಿಕೆ ಮಾಡಿರಬಹುದು, ಅಥವಾ ದಶಕಗಳ ಕಾಲ ಶಾಂತಿಯುತ ಸ್ವಾಧೀನದಲ್ಲಿರಬಹುದು. ಇಂತಹ ಸಂದರ್ಭದಲ್ಲಿ ನ್ಯಾಯಾಲಯವು ಕೇವಲ ಇದು ಗ್ರ್ಯಾಂಟ್ ಜಮೀನು ಎಂಬುದನ್ನು ಮಾತ್ರ ನೋಡುವುದಿಲ್ಲ, ಬದಲಾಗಿ ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳುತ್ತದೆ: ಇಷ್ಟು ವರ್ಷಗಳ ನಂತರ ಯಾಕೆ ಅರ್ಜಿದಾರರು ಇಷ್ಟು ದೀರ್ಘಕಾಲ ಮೌನವಾಗಿದ್ದಕ್ಕೆ ಏನು ಕಾರಣ? ಅವರಿಗೆ ಮೊದಲೇ ಮಾಹಿತಿ ಇತ್ತೇ? ದಾಖಲೆಗಳನ್ನು ಮರೆಮಾಚಲಾಗಿತ್ತೆ? ಫ್ರಾಡ್ ನಂತರ ಪತ್ತೆ ಆಯಿತೆ? ವಾರಸುದಾರರಿಗೆ ಇತ್ತೀಚೆಗೆ ಮಾತ್ರ ಮಾಹಿತಿ ದೊರಕಿತೆ? ಇಂತಹ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರಗಳಿದ್ದರೆ, ಈ ಮೇಲ್ಕಂಡ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರಗಳಿದ್ದರೆ ನ್ಯಾಯಾಲಯವು ಡಿಲೇಯನ್ನು ಬೇರೆ ದೃಷ್ಟಿಯಿಂದ ನೋಡಬಹುದು. ಆದರೆ ಯಾವುದೇ ಸಮರ್ಥನೆ ಇಲ್ಲದೆ ದಶಕಗಳ ಕಾಲ ಮೌನವಾಗಿದ್ದರೆ ಡಿಲೇ ಮತ್ತು ಲೇಟೆಸ್ಟ್ ತತ್ವಗಳು ಅರ್ಜಿದಾರರ ವಿರುದ್ಧ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿರುವುದು, PTCL ಪ್ರಕರಣಗಳಲ್ಲಿ ಪ್ರಮುಖ ಪ್ರಶ್ನೆ ಎಷ್ಟು ವರ್ಷಗಳ ನಂತರ ಅರ್ಜಿ ಸಲ್ಲಿಸಲಾಗಿದೆ ಎಂಬುದಲ್ಲ, ಬದಲಾಗಿ ಅಷ್ಟು ವರ್ಷಗಳ ನಂತರ ಅರ್ಜಿ ಸಲ್ಲಿಸಲು ನ್ಯಾಯಸಮ್ಮತ ಮತ್ತು ವಿಶ್ವಾಸಾರ್ಹ ಕಾರಣ ಇದೆಯೇ ಎಂಬುದಾಗಿದೆ. ಆದ್ದರಿಂದ ಡಿಲೇ ಮತ್ತು ಲೇಟೆಸ್ಟ್ ತತ್ವಗಳು ಇಂದು PTCL ಪ್ರಕರಣಗಳಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದು, ಪ್ರತಿಯೊಂದು ಪ್ರಕರಣದ ವಾಸ್ತವಾಂಶಗಳು, ದಾಖಲೆಗಳು, ಫ್ರಾಡ್, ಗ್ರಾಂಟ್ ಕಂಡೀಷನ್ಸ್, ಪೊಸಿಷನ್ ಹಾಗೂ ಲೀಗಲ್ ಏರ್ಸ್ ರೈಟ್ಸ್ ಗಳನ್ನು ಸೇರಿ ಅಂತಿಮ ಫಲಿತಾಂಶವನ್ನು ಪ್ರಭಾವಿಸುತ್ತವೆ. ಸ್ನೇಹಿತರೆ, ಇದರ ಜೊತೆಗೆ ಡಿಲೇ ಈಸ್ ನಾಟ್ ಎವರಿಥಿಂಗ್, ಅಂದರೆ ವಿಳಂಬವೇ ಎಲ್ಲವೂ ಅಲ್ಲ. PTCL ಕಾನೂನಿನ ಬಗ್ಗೆ ಜನರಲ್ಲಿ ಇಂದು ಇರುವ ಅತಿ ದೊಡ್ಡ ತಪ್ಪು ಕಲ್ಪನೆ ಏನೆಂದರೆ 30 ವರ್ಷ ಅಥವಾ 40 ವರ್ಷಗಳ ನಂತರ ಕೇಸ್ ಹಾಕಿದರೆ ಖಂಡಿತವಾಗಿ ಸೋಲುತ್ತದೆ ಎಂಬುದು. ಆದರೆ ಇದು ಸಂಪೂರ್ಣವಾಗಿ ಸರಿಯಾದ ಕಾನೂನು ತತ್ವ ಅಲ್ಲ. ನೆಕ್ಕಂಟಿ ರಾಮ, ಲಕ್ಷ್ಮಿ ಮತ್ತು ವಿವೇಕ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಡಿಲೇ ಮತ್ತು ಲೇಟೆಸ್ಟ್ ತತ್ವಗಳಿಗೆ ಮಹತ್ವ ನೀಡಿದರೂ ಕೇವಲ ವಿಳಂಬ ಒಂದೇ PTCL ಪ್ರಕರಣದ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಇದು ಬಹುಮುಖ್ಯವಾದ ಒಂದು ವಿಚಾರ. ವಾಸ್ತವವಾಗಿ ನ್ಯಾಯಾಲಯಗಳು ಪ್ರತಿಯೊಂದು ಪ್ರಕರಣವನ್ನು ಅದರದೇ ಆದ ವಾಸ್ತವಾಂಶಗಳು, ದಾಖಲೆಗಳು ಮತ್ತು ನ್ಯಾಯಸಮ್ಮತ ಪರಿಸ್ಥಿತಿಗಳ ಆಧಾರದ ಮೇಲೆ ಪರಿಶೀಲಿಸುತ್ತವೆ. ಆದ್ದರಿಂದ PTCL ಪ್ರಕರಣದಲ್ಲಿ ಮೊದಲ ಪ್ರಶ್ನೆ ಎಷ್ಟು ವರ್ಷಗಳ ನಂತರ ಅರ್ಜಿ ಸಲ್ಲಿಸಲಾಗಿದೆ? PTCL ಪ್ರಕರಣದಲ್ಲಿ ಮೊದಲ ಪ್ರಶ್ನೆ ಎಷ್ಟು ವರ್ಷಗಳ ನಂತರ ಅರ್ಜಿ ಸಲ್ಲಿಸಲಾಗಿದೆ ಎಂಬುದಲ್ಲ, ಬದಲಾಗಿ ಈ ಪ್ರಕರಣದ ನಿಜವಾದ ಸತ್ಯವೇನು ಎಂಬುದಾಗಿದೆ. ಅದಕ್ಕಾಗಿ ನ್ಯಾಯಾಲಯಗಳು ಕೆಲವು ಅತ್ಯಂತ ಮಹತ್ವದ ಪ್ರಶ್ನೆಗಳನ್ನು ಕೇಳುತ್ತವೆ. ಮೊದಲನೆಯದಾಗಿ, ಜಮೀನು ನಿಜವಾಗಿಯೂ ಗ್ರಾಂಟೆಡ್ ಲ್ಯಾಂಡ್ ಆಗಿದೆಯೇ ಎಂಬುದನ್ನು ಪರಿಶೀಲಿಸುತ್ತದೆ. ಏಕೆಂದರೆ ಜಮೀನು ಗ್ರಾಂಟ್ ಜಮೀನು ಅಲ್ಲದಿದ್ದರೆ PTCL ಕಾಯ್ದೆಯ ಅನ್ವಯತೆಯೇ ಪ್ರಶ್ನೆ ಆಗುತ್ತದೆ. ಎರಡನೆಯದಾಗಿ, ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟಿ ಮತ್ತು ಗ್ರಾಂಟ್ ಕಂಡೀಷನ್ಸ್ ಏನು ಹೇಳುತ್ತವೆ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಮೂರನೆಯದಾಗಿ, ಫ್ರಾಡ್, ವಂಚನೆ ನಡೆದಿದೆ ಎಂಬುದನ್ನು ಪ್ರಮುಖ ಪ್ರಶ್ನೆಯಾಗಿ ಪರಿಶೀಲಿಸುತ್ತದೆ. ಉದಾಹರಣೆಗೆ, ನಕಲಿ ಸೇಲ್ ಡೀಡ್, ನಕಲಿ ಥಂಬ್ ಇಂಪ್ರೆಷನ್ಸ್, ನಕಲಿ ಸಿಗ್ನೇಚರ್ಸ್, ಅಕ್ರಮ ಮುಟೇಷನ್ ಅಥವಾ ಸುಳ್ಳು ದಾಖಲೆಗಳು ಇದ್ದರೆ ನ್ಯಾಯಾಲಯಗಳು ಪ್ರಕರಣವನ್ನು ಸಾಮಾನ್ಯ ಡಿಲೇ ಪ್ರಕರಣದಂತೆ ನೋಡುವುದಿಲ್ಲ. ಇದರ ಜೊತೆಗೆ ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗಿದೆಯೇ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಅನೇಕ ಬಾರಿ ಮೂಲ ಗ್ರಾಂಟಿದಾರರು ಅಥವಾ ಅವರ ವಾರಸುದಾರರಿಗೆ ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟಿ ಅಥವಾ ಇತರೆ ದಾಖಲೆಗಳು ಲಭ್ಯವಿರದೇ ಇರಬಹುದು. ಕೆಲವೊಮ್ಮೆ ಸರ್ಕಾರಿ ದಾಖಲೆಗಳಲ್ಲಿ ತಪ್ಪು ನಮೂದುಗಳು ಅಥವಾ ಮರೆಮಾಚುವಿಕೆಗಳು ಕಂಡುಬರುತ್ತವೆ. ಅಂತಹ ಸಂದರ್ಭಗಳಲ್ಲಿ ನ್ಯಾಯಾಲಯಗಳು ವಾರಸುದಾರರಿಗೆ ನಿಜವಾದ ಮಾಹಿತಿ ಯಾವಾಗ ದೊರಕಿತು ಎಂಬ ಪ್ರಶ್ನೆಗೆ ಹೆಚ್ಚಿನ ಮಹತ್ವ ನೀಡುತ್ತವೆ. ಮತ್ತೊಂದು ಅತ್ಯಂತ ಮುಖ್ಯವಾದ ಅಂಶ ಏನೆಂದರೆ, ಡಿಲೇಗೆ ಸಮಂಜಸವಾದ ಕಾರಣವಿದೆಯೇ ಎಂಬುದು. ಉದಾಹರಣೆಗೆ, ಅರ್ಜಿದಾರರಿಗೆ ಜಮೀನು ಗ್ರಾಂಟ್ ಜಮೀನು ಎಂಬುದು ಇತ್ತೀಚೆಗೆ ಮಾತ್ರ ತಿಳಿದಿರಬಹುದು, ಅಥವಾ ಫ್ರಾಡ್ ನಂತರ ಪತ್ತೆಯಾಗಿರಬಹುದು, ಅಥವಾ ದಾಖಲೆಗಳು ಇತ್ತೀಚೆಗೆ ಮಾತ್ರ ದೊರೆತಿರಬಹುದು. ಇಂತಹ ಸಂದರ್ಭಗಳಲ್ಲಿ ನ್ಯಾಯಾಲಯಗಳು ಡಿಲೇ ಅನ್ನು ಬೇರೆ ದೃಷ್ಟಿಕೋನದಿಂದ ಪರಿಶೀಲಿಸುತ್ತವೆ. ಆದರೆ ಯಾವುದೇ ಕಾರಣವಿಲ್ಲದೆ ದಶಕಗಳ ಕಾಲ ಮೌನವಾಗಿದ್ದರೆ ಡಿಲೇ ಮತ್ತು ಲೇಟೆಸ್ಟ್ ತತ್ವಗಳು ಅರ್ಜಿದಾರರ ವಿರುದ್ಧ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ PTCL ಕಾನೂನಿನ ಅತ್ಯಂತ ಮಹತ್ವದ ಸತ್ಯ ಏನೆಂದರೆ, ಡಿಲೇ ಈಸ್ ಎ ಫ್ಯಾಕ್ಟರ್ ಬಟ್ ನಾಟ್ ದಿ ಓನ್ಲಿ ಫ್ಯಾಕ್ಟರ್. ಅಂದರೆ ವಿಳಂಬ ಒಂದು ಪ್ರಮುಖ ಅಂಶವಾದರೂ ಅದು ಮಾತ್ರವೇ ಪ್ರಕರಣದ ಅಂತಿಮ ಫಲಿತಾಂಶವನ್ನು ನಿರ್ಧರಿಸುವುದಿಲ್ಲ. ಅಂತಿಮವಾಗಿ ಗ್ರಾಂಟ್ ದಾಖಲೆಗಳು, ಫ್ರಾಡ್ ದಾಖಲೆಗಳ ಮರೆಮಾಚುವಿಕೆ, ವಾರಸುದಾರರ ಹಕ್ಕುಗಳು, ಪೊಸಿಷನ್, ಡಿಲೆಗೆ ನೀಡಿರುವ ವಿವರಣೆ ಹಾಗೂ ನ್ಯಾಯಾಲಯದ ಕಾನೂನು ವಿಶ್ಲೇಷಣೆಯೇ ಗೆಲುವು ಅಥವಾ
ಸೋಲನ್ನು ನಿರ್ಧರಿಸುತ್ತವೆ. ಹೀಗಾಗಿ ಪಿಟಿಸಿಎಲ್ ಪ್ರಕರಣಗಳಲ್ಲಿ ವರ್ಷಗಳ ಸಂಖ್ಯೆಗಿಂತಲೂ ವಾಸ್ತವಾಂಶಗಳು ಮತ್ತು ದಾಖಲೆಗಳ ಬಲವೇ ಹೆಚ್ಚು ಮಾತನಾಡುತ್ತವೆ. ಸ್ನೇಹಿತರೆ, ಈ ವಿಚಾರವಾಗಿ ಮುಂದುವರೆದು ಪ್ರಮುಖವಾಗಿ ಸೆಕ್ಷನ್ 17 ಲಿಮಿಟೇಷನ್ ಆಕ್ಟ್ ಬಗ್ಗೆ ಇಲ್ಲಿ ತಿಳಿಯೋಣ. ವಂಚನೆ ಎಲ್ಲ ವ್ಯವಹಾರಗಳನ್ನು ಹಾಳು ಮಾಡುತ್ತವೆ ಎಂಬುದು ಇಲ್ಲಿ ಪ್ರಮುಖವಾದ ಅಂಶ ಆಗಿದೆ. ಸ್ನೇಹಿತರೆ, ಪಿಟಿಸಿಎಲ್ ಕಾನೂನಿನಲ್ಲಿ ಡಿಲೇ, ಲಿಮಿಟೇಷನ್, ರೀಸನಬಲ್ ಟೈಮ್ ಮತ್ತು ಲೇಚಸ್ ಕುರಿತು ಎಷ್ಟೇ ಚರ್ಚೆ ನಡೆದರೂ ನ್ಯಾಯಾಲಯಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸುವ ಒಂದು ವಿಷಯವಿದೆ, ಅದು ಫ್ರಾಡ್, ವಂಚನೆ. ಭಾರತೀಯ ನ್ಯಾಯಶಾಸ್ತ್ರದಲ್ಲಿ ಬಹಳ ಹಿಂದಿನಿಂದಲೂ ಅಂಗೀಕರಿಸಲ್ಪಟ್ಟಿರುವ ಒಂದು ಮೂಲಭೂತ ಕಾನೂನು ತತ್ವ ಎಂದರೆ ಫ್ರಾಡ್ ಎಚ್ ಎವರಿಥಿಂಗ್, ಅಂದರೆ ವಂಚನೆ ಎಲ್ಲ ವ್ಯವಹಾರಗಳನ್ನು ಹಾಳು ಮಾಡುತ್ತದೆ ಎಂಬುದಾಗಿದೆ. ಕಾನೂನಿನ ಅತ್ಯಂತ ಮಹತ್ವ ಈ ವಿಚಾರದಲ್ಲಿ ಇದರ ಅರ್ಥ ಒಂದು ಹಕ್ಕು, ಒಂದು ದಾಖಲೆ, ಆದೇಶ ಅಥವಾ ವ್ಯವಹಾರವು ವಂಚನೆ ಆಧಾರದ ಮೇಲೆ ನಿರ್ಮಾಣವಾಗಿದ್ದರೆ ಅದು ಕಾನೂನಿನ ದೃಷ್ಟಿಯಲ್ಲಿ ಮಾನ್ಯತೆಯನ್ನು ಕಳೆದುಕೊಳ್ಳಬಹುದು. ನ್ಯಾಯಾಲಯಗಳು ಹಲವು ಬಾರಿ ಹೇಳಿರುವಂತೆ ವಂಚನೆ ಮೂಲಕ ಪಡೆದ ಹಕ್ಕುಗಳಿಗೆ ಕಾನೂನಿನ ರಕ್ಷಣೆ ದೊರೆಯುವುದಿಲ್ಲ. ಆದ್ದರಿಂದ ಪಿಟಿಸಿಎಲ್ ಪ್ರಕರಣದಲ್ಲಿ ಫ್ರಾಡ್ ಎಂಬ ಅಂಶವು ಸಾಮಾನ್ಯ ಡಿಲೇ ಪ್ರಕರಣವನ್ನು ಸಂಪೂರ್ಣವಾಗಿ ವಿಭಿನ್ನ ಕಾನೂನು ಆಯಾಮಕ್ಕೆ ಕೊಂಡೊಯ್ಯುವ ಶಕ್ತಿ ಹೊಂದಿದೆ. ಉದಾಹರಣೆಗೆ, ಫೇಕ್ ಸೇಲ್ ಡೀಡ್, ನಕಲಿ ಮಾರಾಟ ಪತ್ರ, ಫೇಕ್ ಸಿಗ್ನೇಚರ್, ನಕಲಿ ಸಹಿ, ಫೇಕ್ ಥಂಬ್ ಇಂಪ್ರೆಷನ್ ಅಂದರೆ ನಕಲಿ ಬೆರಳಚ್ಚು, ಫೇಕ್ ಮುಟೇಷನ್ ಎಂಟ್ರೀಸ್, ನಕಲಿ ಮುಟೇಷನ್, ಗ್ರಾಂಟ್ ಆರ್ಡರ್ ಅಥವಾ ಸಾಗುವಳಿ ಚೀಟಿ ಮರೆಮಾಚುವಿಕೆ. ದಾಖಲೆಗಳಲ್ಲಿ ಅಕ್ರಮ ಬದಲಾವಣೆಗಳು ನಡೆದಿದ್ದರೆ ನ್ಯಾಯಾಲಯಗಳು ಕೇವಲ ಅರ್ಜಿಯನ್ನು ತಡವಾಗಿ ಸಲ್ಲಿಸಲಾಗಿದೆ ಎಂಬ ಕಾರಣಕ್ಕೆ ಪ್ರಕರಣವನ್ನು ತಿರಸ್ಕರಿಸುವುದಿಲ್ಲ. ಬದಲಾಗಿ ಫ್ರಾಡ್ ಯಾವಾಗ ಪತ್ತೆಯಾಯಿತು, ಅರ್ಜಿದಾರರಿಗೆ ಈ ಮಾಹಿತಿ ಯಾವಾಗ ದೊರಕಿತು, ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗಿತ್ತೆ ಅಥವಾ ವಂಚನೆ ಇಲ್ಲದೆ ಈ ಹಕ್ಕು ಉಂಟಾಗುತ್ತಿತ್ತೆ ಎಂಬ ಪ್ರಶ್ನೆಗಳನ್ನು ಆಳವಾಗಿ ಪರಿಶೀಲಿಸುತ್ತವೆ. ಇದೇ ಕಾರಣಕ್ಕಾಗಿ ಅನೇಕ ತೀರ್ಪುಗಳಲ್ಲಿ ನ್ಯಾಯಾಲಯಗಳು ಫ್ರಾಡ್ ಅನ್ರಿವೀಲ್ಸ್ ಎವ್ರಿಥಿಂಗ್ ಮತ್ತು ಫ್ರಾಡ್ ಡಿಸ್ಟ್ರಾಯ್ಸ್ ದಿ ಸೆನ್ಸಿಟಿ ಆಫ್ ಎವರಿ ಟ್ರಾನ್ಸಾಕ್ಷನ್ಸ್ ಎಂಬ ತತ್ವಗಳನ್ನು ಅನುಸರಿಸಿವೆ. ಅಂದರೆ ವಂಚನೆ ಸಾಬೀತಾದರೆ ಸಾಮಾನ್ಯವಾಗಿ ಅನ್ವಯವಾಗುವ ಡಿಲೇ ಅಥವಾ ಲೇಚಸ್ ಕುರಿತು ನ್ಯಾಯಾಲಯದ ದೃಷ್ಟಿಕೋನವೇ ಬದಲಾಗಬಹುದು. ಇದೇ ಸಂದರ್ಭದಲ್ಲಿ ಲಿಮಿಟೇಷನ್ ಆಕ್ಟ್ 1963 ಸೆಕ್ಷನ್ 17 ಅತ್ಯಂತ ಮಹತ್ವ ಪಡೆಯುತ್ತದೆ. ಸೆಕ್ಷನ್ 17ರ ಮೂಲ ತತ್ವವೇನೆಂದರೆ, ಒಬ್ಬ ವ್ಯಕ್ತಿ ಹಕ್ಕನ್ನು ಫ್ರಾಡ್ ಮೂಲಕ ಕಸಿದುಕೊಳ್ಳಲಾಗಿದ್ದರೆ ಅಥವಾ ಪ್ರಮುಖ ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗಿದ್ದರೆ ಲಿಮಿಟೇಷನ್ ಅವಧಿಯು ಲೆಕ್ಕಾಚಾರವು ವಂಚನೆ ನಡೆದ ದಿನಾಂಕದಿಂದ ಆರಂಭವಾಗುವುದಿಲ್ಲ. ಬದಲಾಗಿ ಆ ಫ್ರಾಡ್ ಅಥವಾ ದಾಖಲೆ ಮರೆಮಾಚುವಿಕೆ ವಿಷಯವು ಅರ್ಜಿದಾರರಿಗೆ ಮೊದಲ ಬಾರಿಗೆ ತಿಳಿದ ದಿನಾಂಕದಿಂದ ಆರಂಭವಾಗುತ್ತದೆ. ಉದಾಹರಣೆಗೆ 1965ರಲ್ಲಿ ನಕಲಿ ಸೇಲ್ ಡೀಡ್ ವಂಚನೆ 1965ರಲ್ಲಿ ನಕಲಿ ಸೇಲ್ ಡೀಡ್ ರಚನೆ ಆಗಿರಬಹುದು. 1970ರಲ್ಲಿ ಅಕ್ರಮ ಮುಟೇಷನ್ ನಡೆದಿರಬಹುದು. ಆದರೆ ಮೂಲ ಗ್ರಾಂಟಿದಾರರ ವಾರಸುದಾರರಿಗೆ ಈ ವಿಷಯ 2023ರಲ್ಲಿ ಆರ್ಟಿಎ ದಾಖಲೆಗಳು, ಆರ್ಟಿಸಿ ಪರಿಶೀಲನೆ, ನ್ಯಾಯಾಲಯದ ದಾಖಲೆಗಳು ಅಥವಾ ಸರ್ಕಾರಿ ಕಚೇರಿಗಳ ಮೂಲಕ ಪರಿಶೀಲನೆಯ ಮೂಲಕ ಮಾತ್ರ ತಿಳಿದಿರಬಹುದು. ಇಂತಹ ಸಂದರ್ಭಗಳಲ್ಲಿ ಅವರು ಕಾಸ್ ಆಫ್ ಆಕ್ಷನ್ ಅರೈಸ್ ಆನ್ ದಿ ಡೇಟ್ ಆಫ್ ಡಿಸ್ಕವರಿ ಆಫ್ ಫ್ರಾಡ್ ಎಂದು ವಾದಿಸಬಹುದು. ಸೆಕ್ಷನ್ 17ರ ಉದ್ದೇಶವೇ ವಂಚನೆ ಮಾಡಿದ ವ್ಯಕ್ತಿಯು ತನ್ನ ವಂಚನೆಯ ಲಾಭ ಪಡೆಯಬಾರದು ಎಂಬುದು. ಆದ್ದರಿಂದ ನ್ಯಾಯಾಲಯಗಳು ಫ್ರಾಡ್ ಯಾವಾಗ ಪತ್ತೆಯಾಯಿತು, ದಾಖಲೆಗಳನ್ನು ಯಾರು ಮರೆಮಾಚಿದರು, ಅರ್ಜಿದಾರರಿಗೆ ಮಾಹಿತಿ ಮೊದಲ ಬಾರಿಗೆ ಯಾವಾಗ ದೊರಕಿತು ಹಾಗೂ ಆ ವಾದಕ್ಕೆ ದಾಖಲೆ ಆಧಾರಗಳಿವೆಯೇ ಎಂಬುದನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತವೆ. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ಸೆಕ್ಷನ್ 17 ಸ್ವಯಂ ತ್ವರಿತವಾಗಿ ಅನ್ವಯವಾಗುವುದಿಲ್ಲ. ಕೇವಲ ಫ್ರಾಡ್ ನಡೆದಿದೆ ಎಂದು ಹೇಳುವುದು ಸಾಕಾಗುವುದಿಲ್ಲ. ಫ್ರಾಡ್ ಅನ್ನು ದೃಢವಾದ ದಾಖಲೆಗಳು, ಸರ್ಕಾರಿ ದಾಖಲೆಗಳ ವೈರುಧ್ಯಗಳು, ತಜ್ಞರ ಅಭಿಪ್ರಾಯಗಳು, ಸಾಕ್ಷ್ಯಗಳು, ಆರ್ಟಿಎ ದಾಖಲೆಗಳು, ಹಳೆಯ ನೋಂದಣಿ ದಾಖಲೆಗಳು ಹಾಗೂ ಇತರೆ ಕಾನೂನುಬದ್ಧ ಸಾಕ್ಷ್ಯಗಳ ಮೂಲಕ ಸಾಬೀತುಪಡಿಸಬೇಕು. ನ್ಯಾಯಾಲಯವು ಪ್ರತಿಯೊಂದು ಪ್ರಕರಣದಲ್ಲೂ ಫ್ರಾಡ್ ನಿಜವಾಗಿಯೂ ನಡೆದಿದೆಯೇ ಅಥವಾ ನಂತರದ ಕಲ್ಪಿತ ವಾದವೆಂಬುದನ್ನು ಪರಿಶೀಲಿಸುತ್ತದೆ. ಆದ್ದರಿಂದ ಪಿಟಿಸಿಎಲ್ ಪ್ರಕರಣಗಳಲ್ಲಿ ಡಿಲೇ ಒಂದು ಪ್ರಮುಖ ಅಂಶವಾದರೂ ಫ್ರಾಡ್ ಪ್ಲಸ್ ಡಿಸ್ಕವರಿ ಆಫ್ ಫ್ರಾಡ್ ಪ್ಲಸ್ ಸೆಕ್ಷನ್ 17 ಆಫ್ ದಿ ಲಿಮಿಟೇಷನ್ ಆಕ್ಟ್ ಎಂಬ ಸಂಯೋಜನೆ ಅನೇಕ ಪ್ರಕರಣಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಹುದು. ಅಂದರೆ ವಂಚನೆ ಆಗಿರಬೇಕು, ವಂಚನೆ ಆದ ಮೇಲೆ ವಂಚನೆ ಯಾವಾಗ ಅವರಿಗೆ
ಅವರ ಗಮನಕ್ಕೆ ಬಂತು, ಯಾವಾಗ ಪತ್ತೆ ಆಯಿತು, ಮತ್ತೆ ಅದರ ಜೊತೆಗೆ ಸೆಕ್ಷನ್ 17ರ ಲಿಮಿಟೇಷನ್ ಆಕ್ಟ್, ಈ ಮೂರು ಒಂದಕ್ಕೊಂದು ಸಂಯೋಜನೆ ಆದಾಗ ಅನೇಕ ಪ್ರಕರಣಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಹೀಗಾಗಿ PTCL ಕಾನೂನಿನ ಅತ್ಯಂತ ಮಹತ್ವದ ಸತ್ಯ ಎಂದರೆ ಡಿಲೇ ಮೇ ವೀಕೆನ್ ಎ ಕೇಸ್ ಬಟ್ ಪ್ರೂವೆನ್ ಫ್ರಾಡ್ ಸಪೋರ್ಟೆಡ್ ಬೈ ಎವಿಡೆನ್ಸ್ ಕ್ಯಾನ್ ಕಂಪ್ಲೀಟ್ಲಿ ಚೇಂಜ್ ದಿ ಲೀಗಲ್ ಎಕ್ವೇಷನ್. ಅಂದರೆ ವಿಳಂಬವು ಪ್ರಕರಣವನ್ನು ದುರ್ಬಲಗೊಳಿಸಬಹುದು, ಆದರೆ ದಾಖಲೆಗಳ ಮೂಲಕ ಸಾಬೀತಾದ ವಂಚನೆ ಮತ್ತು ಸೆಕ್ಷನ್ 17ರ ತತ್ವವು ಪ್ರಕರಣದ ಸಂಪೂರ್ಣ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ಒಂದು ಅಂಶಕ್ಕೆ ಬರುತ್ತಿದ್ದೇವೆ. PTCL ಆಕ್ಟ್ನ ಅಮೆಂಡ್ಮೆಂಟ್ 2023 ಕರ್ನಾಟಕ ಸರ್ಕಾರ ಯಾಕೆ ತಿದ್ದುಪಡಿ ತಂದಿತು? ಇದು ಮುಖ್ಯವಾದ ಒಂದು ಪ್ರಶ್ನೆ. ಸ್ನೇಹಿತರೆ, PTCL ಕಾನೂನಿನ ಇತ್ತೀಚಿನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ ಅಂದರೆ 2023ರ PTCL ಅಮೆಂಡ್ಮೆಂಟ್ ತಿದ್ದುಪಡಿ. ಈ ತಿದ್ದುಪಡಿಯ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನೆಕ್ಕಂಡಿ ರಾಮಲಕ್ಷ್ಮಿ ವರ್ಸಸ್ ಕರ್ನಾಟಕ, ವಿವೇಕ್ ಹಿಂದೂಜಾ ವರ್ಸಸ್ ಅಶ್ವಥ ಈ ತೀರ್ಪುಗಳ ಪ್ರಕರಣ ತಿಳಿದುಕೊಳ್ಳಬೇಕು. ಈ ಎರಡು ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ PTCL ಕಾಯ್ದೆಯಲ್ಲಿ ಲಿಮಿಟೇಷನ್ ಪೀರಿಯಡ್ ಇಲ್ಲದಿದ್ದರೂ ಅರ್ಜಿಗಳನ್ನು ರೀಸನಬಲ್ ಟೈಮ್ ಒಳಗೆ ಸಲ್ಲಿಸಬೇಕೆಂದು ಹೇಳಿತು. ಇದರ ಪರಿಣಾಮವಾಗಿ ಕರ್ನಾಟಕದ ಅನೇಕ PTCL ಪ್ರಕರಣಗಳಲ್ಲಿ ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್, ಹೈಕೋರ್ಟ್ ಆಫ್ ಕರ್ನಾಟಕ ಮತ್ತು ಕೆಲವು ಸಂದರ್ಭಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಡಿಲೇ, ಲೇಚೆಸ್ ಮತ್ತು ರೀಸನಬಲ್ ತತ್ವಗಳ ಆಧಾರದ ಮೇಲೆ ಅರ್ಜಿಗಳನ್ನು ತಿರಸ್ಕರಿಸಲು ಆರಂಭಿಸಿತು. ವಿಶೇಷವಾಗಿ 20-30 ವರ್ಷಗಳು ಮತ್ತು 45 ವರ್ಷಗಳ ನಂತರ ಸಲ್ಲಿಸಲಾದ ಅರ್ಜಿಗಳಲ್ಲಿ ಇಷ್ಟು ವರ್ಷಗಳ ನಂತರವೇ ಯಾಕೆ ಅರ್ಜಿ ಸಲ್ಲಿಸಲಾಗಿದೆ ಎಂಬ ಪ್ರಶ್ನೆ ಪ್ರಮುಖವಾಗತೊಡಗಿತು. ಇದರಿಂದ ಅನೇಕ SC ಮತ್ತು ST ಕುಟುಂಬಗಳು, ಮೂಲ ಗ್ರಾಂಟಿದಾರರು ಹಾಗೂ ಅವರ ವಾರಸುದಾರರು ತಮ್ಮ ಹಕ್ಕುಗಳು ಕೇವಲ ವಿಳಂಬದ ಆಧಾರದ ಮೇಲೆ ಕಳೆದು ಹೋಗುತ್ತಿವೆ ಎಂಬ ಹಂತಕ ವ್ಯಕ್ತಪಡಿಸಿದರು. ಈ ಹಿನ್ನೆಲೆ ಕರ್ನಾಟಕ ಸರ್ಕಾರವು PTCL ಕಾಯ್ದೆಯ ಮೂಲ ಉದ್ದೇಶವನ್ನು ಪುನಃ ಬಲಪಡಿಸುವ ಸಲುವಾಗಿ 2023ರಲ್ಲಿ ತಿದ್ದುಪಡಿ ತರಲು ಮುಂದಾಯಿತು. ಈ ತಿದ್ದುಪಡಿಯ ಪ್ರಮುಖ ಉದ್ದೇಶ ಎಂದರೆ ಲಿಮಿಟೇಷನ್, ಡಿಲೇ ಅಥವಾ ರೀಸನಬಲ್ ಟೈಮ್ ಎಂಬ ಕಾರಣಗಳ ಆಧಾರದ ಮೇಲೆ ಮಾತ್ರ ಅರ್ಜಿಗಳನ್ನು ತಿರಸ್ಕರಿಸಬಾರದು ಎಂಬ ಶಾಸಕಾಂಗದ ಆಶಯವನ್ನು ಸ್ಪಷ್ಟಪಡಿಸುವುದು. ಅಂದರೆ ಜಮೀನು ನಿಜವಾಗಿಯೂ ಗ್ರಾಂಟೆಡ್ ಲ್ಯಾಂಡ್ ಆಗಿದ್ದರೆ, ಗ್ರಾಂಟ್ ಕಂಡೀಷನ್ಸ್ ಉಲ್ಲಂಘನೆ ಆಗಿದ್ದರೆ ಮತ್ತು ಮೂಲ ಗ್ರಾಂಟಿದಾರರು ಅಥವಾ ಅವರ ವಾರಸುದಾರರ ಕಾನೂನುಬದ್ಧ ಹಕ್ಕು ಇದ್ದರೆ ಕೇವಲ ವಿಳಂಬದ ಕಾರಣದಿಂದಲೇ ಅವರ ಹಕ್ಕುಗಳನ್ನು ನಿರಾಕರಿಸಬಾರದು ಎಂಬ ಸಾಮಾಜಿಕ ನ್ಯಾಯದ ದೃಷ್ಟಿಕೋನವನ್ನು ಸರ್ಕಾರ ಮುಂದಿಟ್ಟಿತು. ಈ ತಿದ್ದುಪಡಿಯ ಮೂಲಕ SC ಮತ್ತು ST ಸಮುದಾಯಗಳಿಗೆ ನೀಡಲಾದ ಸಂವಿಧಾನಾತ್ಮಕ ಮತ್ತು ರಕ್ಷಣಾತ್ಮಕ ಸಾಮಾಜಿಕ ರಕ್ಷಣೆಯನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನ ಮಾಡಲಾಯಿತು. ಆದರೆ ಇಲ್ಲಿ ಒಂದು ಅತ್ಯಂತ ಮಹತ್ವದ ಕಾನೂನು ಪ್ರಶ್ನೆ ಉದ್ಭವಿಸುತ್ತದೆ. ಒಂದು ಕಡೆ ಕರ್ನಾಟಕ ಸರ್ಕಾರದ 2023ರ ಅಮೆಂಡ್ಮೆಂಟ್ ಡಿಲೇ ಮಾತ್ರದಿಂದ ಅರ್ಜಿಯನ್ನು ತಿರಸ್ಕರಿಸಬಾರದು ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನ ನೆಕ್ಕಂಟಿ ಮತ್ತು ವಿವೇಕ್ ಹಿಂದೂಜಾ ತೀರ್ಪುಗಳು ರೀಸನಬಲ್ ಟೈಮ್ ಮತ್ತು ಡಿಲೇ ತತ್ವಗಳಿಗೆ ಮಹತ್ವ ನೀಡುತ್ತವೆ. ಹೀಗಾಗಿ ಇಂದು PTCL ಕಾನೂನಿನ ಅತ್ಯಂತ ದೊಡ್ಡ ವಿವಾದವೆಂದರೆ 2023 ಅಮೆಂಡ್ಮೆಂಟ್ ಬಂದ ನಂತರವೂ ಸುಪ್ರೀಂ ಕೋರ್ಟ್ನ ರೀಸನಬಲ್ ಟೈಮ್ ಡಾಕ್ಟರಿನ್ಸ್ ಅನ್ವಯವಾಗುತ್ತದೆಯೇ ಅಥವಾ ತಿದ್ದುಪಡಿ ಪರಿಣಾಮಗಳನ್ನು ಬದಲಾಯಿಸಿದ್ದೇ ಎಂಬುದು. ಈ ಪ್ರಶ್ನೆಯ ಕುರಿತು ಇನ್ನೂ ವಿವಿಧ ನ್ಯಾಯಾಲಯಗಳಲ್ಲಿ ಕಾನೂನು ಚರ್ಚೆಗಳು ನಡೆಯುತ್ತಿದ್ದು, ಪ್ರತಿಯೊಂದು ಪ್ರಕರಣದ ವಾಸ್ತವಾಂಶಗಳ ಆಧಾರದ ಮೇಲೆ ನಿರ್ಧಾರಗಳು ಹೊರಬರುತ್ತಿವೆ. ಆದ್ದರಿಂದ ಜನರು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. 2023 ಅಮೆಂಡ್ಮೆಂಟ್ ಬಂದಿದೆ ಎಂದರೆ ಈಗ ಯಾವುದೇ ಸಮಯದಲ್ಲಿ ಅರ್ಜಿ ಹಾಕಿದರೆ ಖಂಡಿತವಾಗಿ ಗೆಲ್ಲಬಹುದು ಎಂದು ಅರ್ಥವಲ್ಲ. ಹಾಗೆಯೇ ಡಿಲೇ ಇದೆ ಅಂದರೆ ಕೇಸ್ ಖಂಡಿತವಾಗಿ ಸೋಲುತ್ತದೆ ಎಂದೂ ಅರ್ಥವಲ್ಲ. ಇಂದಿಗೂ ನ್ಯಾಯಾಲಯಗಳು ಗ್ರಾಂಟೆಡ್ ಲ್ಯಾಂಡ್, ಗ್ರಾಂಟ್ ಕಂಡೀಷನ್ಸ್, ಫ್ರಾಡ್ ದಾಖಲೆಗಳ ಮರೆಮಾಚುವಿಕೆ, ಲೀಗಲ್ ರೈಟ್ಸ್, ಪೊಸಿಷನ್ ಡಿಲೇಸ್ ಕಾರಣ ಮತ್ತು 2023ರ ಅಮೆಂಡ್ಮೆಂಟ್ನ ಪರಿಣಾಮ ಇವುಗಳನ್ನು ಒಟ್ಟಾಗಿ ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳುತ್ತಿವೆ. ಹೀಗಾಗಿ 2023ರ ತಿದ್ದುಪಡಿ PTCL ಕಾನೂನಿನಲ್ಲಿ ಹೊಸ ಆಶಾಕಿರಣ ತಂದಿದ್ದರೂ ಅದರ ಅಂತಿಮ ಪರಿಣಾಮ ಮತ್ತು ವ್ಯಾಪ್ತಿಯನ್ನು ನಿರ್ಧರಿಸುವ ಕಾರ್ಯ ಇನ್ನೂ ನ್ಯಾಯಾಂಗದ ಪರಿಶೀಲನೆಯಲ್ಲಿದೆ. ಸ್ನೇಹಿತರೆ, ಇಂದು PTCL ಕಾನೂನಿನಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಾಗುತ್ತಿರುವ ಮತ್ತು ಸಾವಿರಾರು SC ST ಕುಟುಂಬಗಳ ಖರೀದಿದಾರರು ಮತ್ತು ವಕೀಲರು ಮತ್ತು ನ್ಯಾಯಾಲಯಗಳ ಮುಂದೆ ಉದ್ಭವಿಸುತ್ತಿರುವ ಪ್ರಮುಖ ಪ್ರಶ್ನೆ ಎಂದರೆ 2023 PTCL ಅಮೆಂಡ್ಮೆಂಟ್ ಮತ್ತು ಸುಪ್ರೀಂ ಕೋರ್ಟ್ನ ನೆಕ್ಕಂಟಿ ರಾಮಲಕ್ಷ್ಮಿ ಮತ್ತು ವಿವೇಕ್ ಹಿಂದೂಜಾ ತೀರ್ಪುಗಳ ನಡುವಿನ ಸಂಬಂಧ ಏನು ಎಂಬುದು. ಒಂದು ಕಡೆ ಸುಪ್ರೀಂ ಕೋರ್ಟ್ ಈ ಎರಡು ಐತಿಹಾಸಿಕ ತೀರ್ಪುಗಳಲ್ಲಿ PTCL ಕಾಯ್ದೆಯಲ್ಲಿ ಲಿಮಿಟೇಷನ್ ಪೀರಿಯಡ್ ಇಲ್ಲದಿದ್ದರೂ ಅರ್ಜಿಗಳನ್ನು ರೀಸನಬಲ್ ಟೈಮ್ ಅಂದರೆ ಸಮಂಜಸವಾದ ಅವಧಿಯಲ್ಲಿ ಸಲ್ಲಿಸಬೇಕು ಎಂದು ಹೇಳಿತು.
ಮತ್ತೊಂದು ಕಡೆ ಕರ್ನಾಟಕ ಸರ್ಕಾರ 2023 ತಿದ್ದುಪಡಿ ತಂದು ಕೇವಲ ಡಿಲೇ ಮತ್ತು ಲಿಮಿಟೇಷನ್ ಮತ್ತು ಅಥವಾ ರೀಸನಬಲ್ ಟೈಮ್ ಆಧಾರದ ಮೇಲೆ ಮಾತ್ರ SC/ST ಗ್ರಾಂಟ್ ಇದ್ದವರು ಅಥವಾ ಮತ್ತು ಅವರ ವಾರಸುದಾರರ ಹಕ್ಕುಗಳನ್ನು ನಿರಾಕರಿಸಬಾರದು ಎಂಬ ಶಾಸಕಾಂಗ ಉದ್ದೇಶವನ್ನು ವ್ಯಕ್ತಪಡಿಸಿತು. ಇದೇ ಕಾರಣದಿಂದ ಇಂದು ಒಂದು ಮಹತ್ವದ ಕಾನೂನು ಪ್ರಶ್ನೆ ಉದ್ಭವಿಸಿದೆ. 2023 ಅಮೆಂಡ್ಮೆಂಟ್ ಬಂದ ನಂತರವೂ ರೀಸನಬಲ್ ಟೈಮ್ ತತ್ವ ಅನ್ವಯವಾಗುತ್ತಿದೆಯೇ? ಈ ಪ್ರಶ್ನೆಗೆ ಇಂದಿಗೂ ಸರಳವಾದ ಹೌದು ಅಥವಾ ಇಲ್ಲ ಎಂಬ ಉತ್ತರ ಇಲ್ಲ. ಏಕೆಂದರೆ ಒಂದು ಕಡೆ ಆರ್ಟಿಕಲ್ 141 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಕಾರ ಸುಪ್ರೀಂ ಕೋರ್ಟ್ ಘೋಷಿಸಿರುವ ಕಾನೂನು ದೇಶದ ಎಲ್ಲಾ ನ್ಯಾಯಾಲಯಗಳಿಗೆ ಬಾಧ್ಯಕರವಾಗಿದೆ. ಆದ್ದರಿಂದ ನೆಕ್ಕಂಟಿ ಮತ್ತು ವಿವೇಕದಿಂದ ತೀರ್ಪುಗಳಲ್ಲಿ ಪ್ರತಿಪಾದಿಸಲಾದ ರೀಸನಬಲ್ ಟೈಮ್, ಡಿಲೇ ಮತ್ತು ಲೇಟೆಸ್ಟ್ ತತ್ವಗಳು ಇನ್ನೂ ನ್ಯಾಯಾಂಗದಲ್ಲಿ ಪ್ರಭಾವ ಹೊಂದಿವೆ. ಮತ್ತೊಂದೆಡೆ ಶಾಸನ ಮಂಡಲ ಲೆಜಿಸ್ಲೇಚರ್ ಒಂದು ತಿದ್ದುಪಡಿ ಕಾಯ್ದೆ ಮೂಲಕ ಕಾನೂನಿನ ಉದ್ದೇಶವನ್ನು ಸ್ಪಷ್ಟಪಡಿಸಿರುವ ಅಥವಾ ಬದಲಿಸುವ ಅಧಿಕಾರವನ್ನು ಹೊಂದಿದೆ. ಹೀಗಾಗಿ 2023 ತಿದ್ದುಪಡಿ ಮೂಲಕ ಕರ್ನಾಟಕ ಸರ್ಕಾರವು PTCL ಕಾಯ್ದೆಯ ಮೂಲ ಸಾಮಾಜಿಕ ನ್ಯಾಯದ ಉದ್ದೇಶವನ್ನು ಪುನಃ ಬಲಪಡಿಸಲು ಪ್ರಯತ್ನಿಸಿದೆ. ಆದರೆ ಒಂದು ರಾಜ್ಯ ತಿದ್ದುಪಡಿ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳ ನಡುವೆ ಉಂಟಾಗುವ ಈ ರೀತಿಯ ಕಾನೂನು ಸಂಘರ್ಷವನ್ನು ಅಂತಿಮವಾಗಿ ನ್ಯಾಯಾಲಯಗಳೇ ವ್ಯಾಖ್ಯಾನಿಸಬೇಕಾಗುತ್ತದೆ. ಅದಕ್ಕಾಗಿ ಇತ್ತೀಚಿನ ಕರ್ನಾಟಕ ಹೈಕೋರ್ಟ್ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಕೇವಲ 2023 ಅಮೆಂಡ್ಮೆಂಟ್ ಬಂದಿದೆ ಎಂದು ಹೇಳಿ ಅರ್ಜಿಗಳನ್ನು ಸ್ವಯಂಚಾಲಿತವಾಗಿ ಅಂಗೀಕರಿಸುತ್ತಿಲ್ಲ. ಹಾಗೆಯೇ ಡಿಲೇ ಇದೆ ಎಂದು ಹೇಳಿ ಸ್ವಯಂಚಾಲಿತವಾಗಿ ತಿರಸ್ಕರಿಸುತ್ತಿಲ್ಲ. ಬದಲಾಗಿ ಜಮೀನು ನಿಜವಾಗಿಯೂ ಗ್ರಾಂಟೆಡ್ ಲ್ಯಾಂಡ್ ಆಗಿದೆಯೇ, ಗ್ರಾಂಟ್ ಕಂಡೀಷನ್ಸ್ ಉಲ್ಲಂಘನೆ ಆಗಿದೆಯೇ, ಫ್ರಾಡ್ ನಡೆದಿದೆಯೇ, ದಾಖಲೆಗಳನ್ನು ಮರೆಮಾಚಲಾಗಿದೆಯೇ, ವಾರಸುದಾರರಿಗೆ ಮಾಹಿತಿ ಯಾವಾಗ ದೊರಕಿತು, ಡಿಲೇಗೆ ಸಂಬಂಧಿಸವಾದ ಕಾರಣವಿದೆಯೇ ಹಾಗೂ 2023 ಅಮೆಂಡ್ಮೆಂಟ್ನ ಉದ್ದೇಶ ಮತ್ತು ಪರಿಣಾಮ ಏನು ಎಂಬುದನ್ನು ಪರಿಶೀಲಿಸುತ್ತಿವೆ. ಹೀಗಾಗಿ ಇಂದಿನ PTCL ಕಾನೂನಿನ ನಿಜವಾದ ಸ್ಥಿತಿ ಏನೆಂದರೆ 2023 ಅಮೆಂಡ್ಮೆಂಟ್ ಮತ್ತು ಸುಪ್ರೀಂ ಕೋರ್ಟ್ ರೀಸನಬಲ್ ಟೈಮ್ ಡಾಕ್ಟ್ರಿನ್ ನಡುವಿನ ಸಂಬಂಧ ಇನ್ನೂ ನ್ಯಾಯಾಂಗದ ವಿಶ್ಲೇಷಣೆಯಲ್ಲಿದೆ. ಆದ್ದರಿಂದ ಜನರು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. 2023 ಅಮೆಂಡ್ಮೆಂಟ್ ಬಂದಿರೋದ್ರಿಂದ ಈಗ 50 ಅಥವಾ 60 ವರ್ಷಗಳ ನಂತರ ಸಲ್ಲಿಸಿದ ಎಲ್ಲ PTCL ಅರ್ಜಿಗಳು ಖಂಡಿತವಾಗಿ ಯಶಸ್ವಿಯಾಗುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗೆಯೇ ನೆಕ್ಕಂಟಿ ಮತ್ತು ವಿವೇಕದಿಂದ ತೀರ್ಪುಗಳ ನಂತರ ಎಲ್ಲ ವಿಳಂಬದ ಅರ್ಜಿಗಳು ಖಂಡಿತವಾಗಿ ತಿರಸ್ಕೃತವಾಗುತ್ತವೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಪ್ರಕರಣವು ಅದರ ಗ್ರಾಂಟ್ ದಾಖಲೆಗಳು, ಫ್ರಾಡ್, ಪೊಸಿಷನ್, ಲೀಗಲ್ ಏರ್ಸ್, ರೈಟ್ಸ್ ಮತ್ತು ಡಿಲೇಸ್ಗೆ ಕಾರಣ ಸೆಕ್ಷನ್ 17 ಆಫ್ ಲಿಮಿಟೇಷನ್ ಆಕ್ಟ್ ಅನ್ವಯವಾದಲ್ಲಿ 2023 ಅಮೆಂಡ್ಮೆಂಟ್ ಮತ್ತು ಅನ್ವಯವಾಗುವ ನ್ಯಾಯಾಂಗ ತೀರ್ಪುಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತವೆ. ಇದೇ ಕಾರಣಕ್ಕಾಗಿ 2023 ಅಮೆಂಡ್ಮೆಂಟ್ ವರ್ಸಸ್ ಸುಪ್ರೀಂ ಕೋರ್ಟ್ ಡಾಕ್ಟ್ರಿನ್ ಎಂಬುದು ಇಂದು PTCL ಕಾನೂನಿನ ಅತ್ಯಂತ ನಿರ್ಣಾಯಕ ಮತ್ತು ಭವಿಷ್ಯವನ್ನು ನಿರ್ಧರಿಸುವ ಕಾನೂನು ವಿವಾದವಾಗಿದೆ. ಸ್ನೇಹಿತರೆ, ಇತ್ತೀಚಿನ ಹೈಕೋರ್ಟ್ ತೀರ್ಪುಗಳು ನೆಕ್ಕಂಟಿ ರಾಮಲಕ್ಷ್ಮಿ ಮತ್ತು ವಿವೇಕದಿಂದ ತೀರ್ಪುಗಳ ನಂತರ, ವಿಶೇಷವಾಗಿ 2023 PTCL ಅಮೆಂಡ್ಮೆಂಟ್ ಜಾರಿಗೆ ಬಂದ ನಂತರ ಕರ್ನಾಟಕ ಹೈಕೋರ್ಟ್ ಮುಂದೆ PTCL ಕಾಯ್ದೆಗೆ ಸಂಬಂಧಿಸಿದ ಅನೇಕ ಹೊಸ ಕಾನೂನು ಪ್ರಶ್ನೆಗಳು ಉದ್ಭವಿಸಿವೆ. ಇತ್ತೀಚಿನ 2023-25 ಅವಧಿಯ ಹಲವು ತೀರ್ಪುಗಳನ್ನು ಗಮನಿಸಿದರೆ ನ್ಯಾಯಾಲಯಗಳು ಕೇವಲ PTCLಗೆ ಲಿಮಿಟೇಷನ್ ಇಲ್ಲ ಅಥವಾ ಡಿಲೇ ಇದೆ ಎಂಬ ಒಂದೇ ಅಂಶವನ್ನು ಆಧರಿಸಿ ನಿರ್ಧಾರ ಕೈಗೊಳ್ಳುತ್ತಿಲ್ಲ. ಬದಲಾಗಿ ಪ್ರತಿಯೊಂದು ಪ್ರಕರಣದ ದಾಖಲೆಗಳು, ವಾಸ್ತವಾಂಶಗಳು, ಗ್ರಾಂಟ್ ದಾಖಲೆಗಳು, ನ್ಯಾಯಸಮ್ಮತ ಪರಿಸ್ಥಿತಿಗಳು ಹಾಗೂ ಅನ್ವಯವಾಗುವ ಸುಪ್ರೀಂ ಕೋರ್ಟ್ ತತ್ವಗಳನ್ನು ಒಟ್ಟಾಗಿ ಪರಿಶೀಲಿಸುತ್ತಿವೆ. ಇದೇ ಕಾರಣಕ್ಕಾಗಿ ಇಂದಿನ PTCL ಪ್ರಕರಣಗಳಲ್ಲಿ ಪ್ರತಿಯೊಂದು ಕೇಸ್ ಅದರದೇ ಆದ ವಿಶೇಷ ವಾಸ್ತವಾಂಶಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತಿವೆ. ತಾವು ಇವನ್ನೆಲ್ಲನೂ ಗಮನಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಮೊದಲನೆಯದಾಗಿ ನ್ಯಾಯಾಲಯಗಳು ಗ್ರಾಂಟ್ ಮಾನ್ಯತೆ, ವ್ಯಾಲಿಡಿಟಿ ಆಫ್ ಗ್ರಾಂಟ್ ಅನ್ನು ಪರಿಶೀಲಿಸುತ್ತವೆ. ಅಂದರೆ ಜಮೀನು ನಿಜವಾಗಿಯೂ ಸರ್ಕಾರದ SC/STಗೆ ಗ್ರಾಂಟ್ ಆಗಿದೆಯೇ, ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟಿ, ದರಖಾಸ್ತು ರಿಜಿಸ್ಟರ್, ಗ್ರಾಂಟ್ ರಿಜಿಸ್ಟರ್ ಹಾಗೂ ಇತರೆ ಮೂಲ ದಾಖಲೆಗಳು ಏನು ಹೇಳುತ್ತವೆ, ಗ್ರಾಂಟ್ ಕಂಡೀಷನ್ಸ್ ಯಾವುವು ಎಂಬುದನ್ನು ಪರಿಶೀಲಿಸುತ್ತವೆ. ಎರಡನೆಯದಾಗಿ ಟ್ರಾನ್ಸ್ಫರ್ ಏನು ಹೇಳುತ್ತದೆ, ಅಂದರೆ ಟ್ರಾನ್ಸ್ಫರ್ನ ಸ್ವರೂಪ, ನೇಚರ್ ಆಫ್ ಟ್ರಾನ್ಸ್ಫರ್ ಅನ್ನು ಪರಿಶೀಲಿಸಲಾಗುತ್ತದೆ. ಮಾರಾಟ, ದಾನ, ವಿನಿಮಯ, ಅಡಮಾನ ಅಥವಾ ಇತರೆ ವರ್ಗಾವಣೆಗಳು ಗ್ರಾಂಟ್ ಕಂಡೀಷನ್ಸ್ ಅನ್ನು ಉಲ್ಲಂಘಿಸಿ ನಡೆದಿವೆಯೇ ಎಂಬುದು ಪ್ರಮುಖ ಪ್ರಶ್ನೆಯಾಗುತ್ತದೆ. ಮೂರನೆಯದಾಗಿ ಲೀಗಲ್ ಏರ್ಸ್ ರೈಟ್ಸ್, ಅಂದರೆ ಕಾನೂನು ವಾರಸುದಾರರ ಹಕ್ಕುಗಳು ಕುರಿತು ನ್ಯಾಯಾಲಯಗಳು ಪರಿಶೀಲಿಸುತ್ತವೆ.
ಮೂಲ ಗ್ರಾಂಟಿದಾರರ ಮರಣದ ನಂತರ ಯಾರು ಕಾನೂನು ವಾರಸುದಾರರು, ಅವರಿಗೆ ಹಕ್ಕು ಮುಂದುವರೆದಿದೆಯೇ, ಅವರು ಯಾವಾಗ ಮಾಹಿತಿ ಪಡೆದರು ಎಂಬ ಪ್ರಶ್ನೆಗಳು ನಿರ್ಣಾಯಕವಾಗುತ್ತವೆ. ನಾಲ್ಕನೆಯದಾಗಿ ಡಿಲೇ ಮತ್ತು ಅದರ ಕಾರಣಗಳನ್ನು ನ್ಯಾಯಾಲಯಗಳು ಅತ್ಯಂತ ಗಂಭೀರವಾಗಿ ಪರಿಶೀಲಿಸುತ್ತಿವೆ. ಅರ್ಜಿ 20, 30, 50 ವರ್ಷಗಳ ನಂತರ ಸಲ್ಲಿಕೆಯಾಗಿದ್ದರೆ ಆ ವಿಳಂಬಕ್ಕೆ ಸಮಂಜಸವಾದ ಕಾರಣವಿದೆಯೇ ಎಂಬುದನ್ನು ಪರಿಶೀಲಿಸಲಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಫ್ರಾಡ್, ವಂಚನೆ ಎಂಬ ಅಂಶವು ಮಹತ್ವ ಪಡೆಯುತ್ತದೆ. ಫೇಕ್ ಸೆಲ್ಡ್, ಫೇಕ್ ಸಿಗ್ನೇಚರ್, ಫೇಕ್ ಥಂಬ್ ಇಂಪ್ರೆಷನ್, ಫೇಕ್ ಮ್ಯುಟೇಷನ್ ಅಥವಾ ದಾಖಲೆ ಮರೆಮಾಚುವಿಕೆ ಇದ್ದರೆ ನ್ಯಾಯಾಲಯಗಳು ಡಿಲೇ ಅನ್ನು ವಿಭಿನ್ನ ದೃಷ್ಟಿಕೋನದಿಂದ ಪರಿಶೀಲಿಸುತ್ತವೆ. ಕೆಲವು ಸಂದರ್ಭಗಳಲ್ಲಿ ಸೆಕ್ಷನ್ 17 ಆಫ್ ಲಿಮಿಟೇಷನ್ ಆಕ್ಟ್ ಸಂಬಂಧಿಸಿದ ವಾದಗಳನ್ನು ಪರಿಗಣಿಸಲಾಗುತ್ತಿದೆ. ವಿಶೇಷವಾಗಿ ಫ್ರಾಡ್ ನಂತರ ಪತ್ತೆಯಾದ ಪ್ರಕರಣಗಳಲ್ಲಿ, ಅತ್ಯಂತ ಪ್ರಮುಖವಾಗಿ ಇತ್ತೀಚಿನ ಪ್ರಕರಣಗಳಲ್ಲಿ, ನ್ಯಾಯಾಲಯಗಳು 2023 PTCL ಅಮೆಂಡ್ಮೆಂಟ್ನ ಪರಿಣಾಮ, ಎಫೆಕ್ಟ್ ಆಫ್ ದಿ ಅಮೆಂಡ್ಮೆಂಟ್ ಅಂಡ್ ನೆಕ್ಕಂಟಿ ಅಂಡ್ ವಿವೇಕ್ ಹಿಂದೂಜ ತತ್ವಗಳ ಅನ್ವಯತೆಯನ್ನು ಪರಿಶೀಲಿಸುತ್ತಿವೆ. ಡಿಲೇ ಮಾತ್ರದಿಂದ ಅರ್ಜಿಗಳನ್ನು ತಿರಸ್ಕರಿಸಬಹುದೇ ಅಥವಾ ತಿದ್ದುಪಡಿಯ ನಂತರ ಪರಿಸ್ಥಿತಿ ಬದಲಾಗಿದೆಯೇ ಎಂಬ ಹಲವಾರು ಪ್ರಶ್ನೆಗಳು ಹಲವಾರು ಪ್ರಕರಣಗಳಲ್ಲಿ ಉದ್ಭವಿಸಿವೆ. ಹೀಗಾಗಿ ಇಂದಿನ ಕರ್ನಾಟಕ ಹೈಕೋರ್ಟ್ನ ದೃಷ್ಟಿಕೋನ ಸ್ಪಷ್ಟವಾಗಿದೆ. ಯಾವುದೇ ಒಂದು ನಿಯಮ ಎಲ್ಲ ಪ್ರಕರಣಗಳಿಗೆ ಅನ್ವಯವಾಗುವುದಿಲ್ಲ. ಪ್ರತಿಯೊಂದು ಪ್ರಕರಣವು ಅದರ ಗ್ರಾಂಟ್ ದಾಖಲೆಗಳು, ಟ್ರಾನ್ಸ್ಫರ್, ಫ್ರಾಡ್, ಲೀಗಲ್ ಏರ್ ರೈಟ್ಸ್, ಡಿಲೇ ಎಕ್ಸ್ಪೆನ್ಷನ್, ಅಮೆಂಡ್ಮೆಂಟ್ ಎಫೆಕ್ಟ್ ಮತ್ತು ನ್ಯಾಯಸಮ್ಮತ ಪರಿಸ್ಥಿತಿಗಳ ಆಧಾರದ ಮೇಲೆ ಪ್ರತ್ಯೇಕವಾಗಿ ನಿರ್ಧಾರವಾಗುತ್ತವೆ. ಆದ್ದರಿಂದ SC ಮತ್ತು ST ಕುಟುಂಬಗಳು ಹಾಗೂ ಖರೀದಿದಾರರು ಯಾವುದೇ ಸಾಮಾನ್ಯ ಅಭಿಪ್ರಾಯದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬಾರದು. PTCLಗೆ ಲಿಮಿಟೇಷನ್ ಇಲ್ಲ ಎಂಬ ಒಂದೇ ವಾದದ ಮೇಲೂ ಅವಲಂಬಿಸಬಾರದು. ಹಾಗೆಯೇ ಡಿಲೇ ಇದೆ, ಆದ್ದರಿಂದ ಕೇಸ್ ಮುಗಿದಿದೆ ಎಂಬ ಭಾವನೆಯಲ್ಲೂ ಇರಬಾರದು. ಇಂದಿನ ನ್ಯಾಯಾಲಯಗಳು ದಾಖಲೆಗಳು, ವಾಸ್ತವಾಂಶಗಳು ಮತ್ತು ನ್ಯಾಯಸಮ್ಮತತೆಯನ್ನು ಆಧರಿಸಿ ನಿರ್ಧಾರ ಕೈಗೊಳ್ಳುತ್ತಿವೆ. ಆದ್ದರಿಂದ PTCL ಪ್ರಕರಣಗಳಲ್ಲಿ ಗೆಲುವು ಅಥವಾ ಸೋಲು ಕೇವಲ ವರ್ಷಗಳ ಸಂಖ್ಯೆಯಿಂದಲ್ಲ, ದಾಖಲೆಗಳ ಬಲ ಮತ್ತು ಕಾನೂನಿನ ಸತ್ಯದಿಂದ ಮಾತ್ರ ನಿರ್ಧಾರವಾಗುತ್ತವೆ. ಸ್ನೇಹಿತರೆ, PTCL ಕಾಯ್ದೆಯ ಕುರಿತು ಜನರು ಅತ್ಯಂತ ಹೆಚ್ಚು ಕೇಳುವ ಪ್ರಶ್ನೆ ಎಂದರೆ 30 ವರ್ಷಗಳ ನಂತರ PTCL ಕೇಸ್ ಹಾಕಬಹುದೇ ಅಥವಾ 40-50 ವರ್ಷಗಳ ನಂತರ ಇಂದಿನ ಮಾರಾಟವನ್ನು ಇಂದು ಪ್ರಶ್ನಿಸಬಹುದೇ ಎಂಬುದು. ಈ ಪ್ರಶ್ನೆಗೆ ಸರಳವಾಗಿ ಹೌದು ಅಥವಾ ಇಲ್ಲ ಎಂದು ಉತ್ತರಿಸಲು ಸಾಧ್ಯವಿಲ್ಲ. ಏಕೆಂದರೆ ಇಂದಿನ ಕಾನೂನು ಸ್ಥಿತಿಯಲ್ಲಿ ಪ್ರತಿಯೊಂದು PTCL ಪ್ರಕರಣವು ಅದರ ದಾಖಲೆಗಳು, ವಾಸ್ತವಾಂಶಗಳು, ಗ್ರಾಂಟ್ ಕಂಡೀಷನ್, ಫ್ರಾಡ್, ಲೀಗಲ್ ಏರ್ಸ್ ರೈಟ್ಸ್ ಮತ್ತು ಡಿಲೇ ಇರುವ ಕಾರಣಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತವೆ. ನೆಕ್ಕಂಟಿ ರಾಮಲಕ್ಷ್ಮಿ ಮತ್ತು ವಿವೇಕ್ ಪ್ರಕರಣಗಳ ತೀರ್ಪುಗಳ ನಂತರ ಸುಪ್ರೀಂ ಕೋರ್ಟ್ ರೀಸನಬಲ್ ಟೈಮ್ ತತ್ವವನ್ನು ಒತ್ತಿ ಹೇಳಿದ್ದರು. ಎಲ್ಲ ವಿಳಂಬದ ಪ್ರಕರಣಗಳು ಸ್ವಯಂಚಾಲಿತವಾಗಿ ತಿರಸ್ಕೃತವಾಗುತ್ತವೆ ಎಂದು ಎಲ್ಲೂ ಹೇಳಿಲ್ಲ. ಯಾಕೆ ಇದನ್ನು ಹೇಳ್ತಾರೆ ಅಂತ ಹೇಳಿದ್ರೆ, 30 ವರ್ಷಗಳ 40 ವರ್ಷಗಳ ಕೇಸ್ ನಂತರ PTCL ಕೇಸ್ ಹಾಕ್ಬೋದು ಅಂತ ಹೇಳಿದಾಗ, ಈ ಹಿಂದೆ PTCL ಆ್ಯಕ್ಟಲ್ಲಿ ಯಾವುದೇ ಲಿಮಿಟೇಷನ್ ಇಲ್ಲೇ ಇದ್ದಿದ್ದರೂ ನಂತರ ಸುಪ್ರೀಂ ಕೋರ್ಟ್ ಅದನ್ನು ಪರಿಗಣಿಸಿ ನೀಡಿರುವಂಥ ಡಿಸಿಷನ್ ನೆಕ್ಕಂಟಿ ರಾಮಲಕ್ಷ್ಮಿ ಮತ್ತು ವಿವೇಕ್ ಹಿಂದೂಜ ಪ್ರಕರಣಗಳಲ್ಲಿ ರೀಸನಬಲ್ ಟೈಮ್ ಮತ್ತು ಇವೆಲ್ಲ ಏನು ಲೇಟೆಸ್ಟ್ ಅಂತ ಏನು ಹೇಳಿದ್ರು ಕೂಡ ಅಲ್ಲಿ ಎಲ್ಲೂ ಕೂಡ ನೀವು ಇಷ್ಟು ವರ್ಷಗಳ ರೀಸನಬಲ್ ಟೈಮ್ ಇಷ್ಟು ವರ್ಷಗಳು ಇರಬೇಕು ಅಂತ ಎಲ್ಲೂ ಹೇಳಿಲ್ಲ. ಇಷ್ಟು ವರ್ಷ ನಂತರ ಕೇಸ್ ಹಾಕಿದ್ದಕ್ಕೆ ಅದನ್ನು ಅಪ್ಲೈ ಮಾಡೋಕ್ಕಂತೂ ಹೇಳಿಲ್ಲ. ಆ ಕಾರಣದಿಂದ ಇಲ್ಲಿ ಲಿಮಿಟೇಷನ್ ಮತ್ತೆ ಒಂದು PTCL ಆ್ಯಕ್ಟ್ ಪ್ರಕಾರನೇ ನಡೆಯುತ್ತೆ ಅಂತ ಹೇಳ್ಬೋದು. ಅಲ್ಲಿ ಹೇಳಿರೋವಂಥದ್ದು ಕಾರಣಗಳು ಹೇಳಬೇಕು. ನೀವು ಲೇಟ್ ಮಾಡೋದಕ್ಕೆ ಯಾವ ಕಾರಣ, ಲಿಮಿಟೇಷನ್ ಕೇಳೋದು ಅದನ್ನೇ. ನೀವು ಲಿಮಿಟೇಷನ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಲಿಮಿಟೇಷನ್ ನಿಮ್ಗೆ ಇದೆ ಅಂತ ಹೇಳ್ತಾ ಇಲ್ಲ. ಯಾವ ಕಾರಣದಿಂದ ನೀವು ಇಷ್ಟು ವರ್ಷ ಕೇಸ್ ಹಾಕಲಿಲ್ಲ, ಹಿಂದೆ ನಾವು ನೋಡಿದಂತೆ ಅದಕ್ಕೆ ಮುಖ್ಯವಾಗಿ ಕಾರಣ, ಅದು ರೀಸನಬಲ್ ಕಾರಣ ಇರಬೇಕು, ಅದು ಲೀಗಲ್ ಆಗಿರಬೇಕು. ಅಂಥ ಕಾರಣಗಳಿದ್ರೆ ಅದನ್ನು ನೋಡಿ ತೆಗಿಬೇಕು, ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಆ ನಿಟ್ಟಿನಲ್ಲಿ ರೀಸನಬಲ್ ತತ್ವವನ್ನು ಒತ್ತಿ ಹೇಳಿದರು ಎಲ್ಲ ವಿಳಂಬದ ಪ್ರಕರಣಗಳು ಸ್ವಯಂಚಾಲಿತವಾಗಿ ತಿರಸ್ಕೃತವಾಗುತ್ತವೆ ಎಂದು ಎಲ್ಲೂ ಹೇಳಿಲ್ಲ. ಕೆಲವು ಸಂದರ್ಭಗಳಲ್ಲಿ 30 ವರ್ಷಗಳ ನಂತರವೂ PTCL ಅರ್ಜಿ ಸಲ್ಲಿಸಲು ಮತ್ತು ನ್ಯಾಯಾಲಯದ ಪರಿಶೀಲನೆ ಪಡೆಯಲು ಸಾಧ್ಯವಾಗಬಹುದು. ಉದಾಹರಣೆಗೆ ಮೂಲ ಜಮೀನಿನ ಬಗ್ಗೆ ಫ್ರಾಡ್, ಇದೇ ನಿಮ್ಗೆ ಹೇಳಿದ್ದು, ಫ್ರಾಡ್ ನಡೆದಿದೆ ಅಂತ ನೀವು ಪ್ರೂವ್ ಮಾಡಿದ್ರೆ ಅದು ಎಷ್ಟೇ ವರ್ಷಗಳಾಗಿದ್ರೂ ಕೂಡ ನೀವು PTCL ಕೇಸ್ ಅಪ್ಲೈ ಆಗುತ್ತದೆ, ಅಟ್ರಾಕ್ಟ್ ಆಗುತ್ತದೆ. ವಂಚನೆ ಆಗಿದ್ದಾಗ ಮಾತ್ರ. ವಂಚನೆ ಹಲವು ವರ್ಷಗಳ ನಂತರ ಪತ್ತೆಯಾಗಿದ್ದರೆ
ನಕಲಿ ಸೇಲ್ಡ್, ನಕಲಿ ಮ್ಯುಟೇಷನ್, ನಕಲಿ ಸಿಗ್ನೇಚರ್, ನಕಲಿ ಥಂಬ್ ಇಂಪ್ರೆಷನ್ ನಂತರ ಬೆಳಕಿಗೆ ಬಂದಿದ್ದರೆ, ಗ್ರಾಂಟ್ ಆರ್ಡರ್ ಅಥವಾ ಸಾಗುವಳಿ ಚೀಟಿನಂತಹ ಮೂಲ ದಾಖಲೆಗಳು ಇತ್ತೀಚೆಗೆ ಮಾತ್ರ ದೊರೆತಿದ್ದರೆ, ಸರ್ಕಾರಿ ದಾಖಲೆಗಳು ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗಿದ್ದರೆ, ಅಥವಾ ಮೂಲ ಗ್ರಾಂಟಿದಾರರ ವಾರಸುದಾರರಿಗೆ ಜಮೀನು ಗ್ರಾಂಟ್ ಲ್ಯಾಂಡ್ ಎಂಬ ಮಾಹಿತಿ ಇತ್ತೀಚೆಗೆ ಮಾತ್ರ ತಿಳಿದಿದ್ದರೆ, ನ್ಯಾಯಾಲಯಗಳು ಡಿಲೇ ಅನ್ನು ವಿಭಿನ್ನ ದೃಷ್ಟಿಕೋನದಿಂದ ಪರಿಶೀಲಿಸಬಹುದು. ಇಂತಹ ಸಂದರ್ಭಗಳಲ್ಲಿ ಲಿಮಿಟೇಷನ್ ಆಕ್ಟ್ 1963 ಸೆಕ್ಷನ್ 17 ಮತ್ತು ಡೇಟ್ ಆಫ್ ಡಿಸ್ಕವರಿ ಆಫ್ ಫ್ರಾಡ್ ಎಂಬ ವಾದಗಳು ಪ್ರಸ್ತುತವಾಗಬಹುದು. ಮುಖ್ಯವಾಗಿ ನ್ಯಾಯಾಲಯ ಹೇಳುವ ಪ್ರಶ್ನೆ, ಇಷ್ಟು ವರ್ಷಗಳ ನಂತರ ಏಕೆ ಅರ್ಜಿ ಸಲ್ಲಿಸಲಾಗಿದೆ ಎಂಬುದು. ಅರ್ಜಿದಾರರು ಇದಕ್ಕೆ ವಿಶ್ವಾಸಾರ್ಹ ದಾಖಲೆ ಆಧಾರಿತ ಉತ್ತರ ನೀಡಿದರೆ ಪ್ರಕರಣವು ಮುಂದುವರಿಯುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಯಾವುದೇ ಕಾಲಮಿತಿ ಇಲ್ಲ. ಆದರೆ ಮತ್ತೊಂದು ಕಡೆ ಕೆಲವು ಸಂದರ್ಭಗಳಲ್ಲಿ 30 ವರ್ಷಗಳ ನಂತರ ಪಿಟಿಸಿಲ್ ಕೇಸ್ ಕಾನೂನುಬದ್ಧವಾಗಿ ಕಷ್ಟಕರವಾಗಬಹುದು. ಉದಾಹರಣೆಗೆ ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟಿ, RTC, ಮ್ಯುಟೇಷನ್ ರೆಕಾರ್ಡ್, ಸೇಲ್ ಡೀಡ್ ಮತ್ತು ಹಾಗೂ ಇತರೆ ದಾಖಲೆಗಳು ಮೊದಲಿನಿಂದಲೇ ಲಭ್ಯ ಇದ್ದರೂ ಮೂಲ ಗ್ರಾಂಟಿದಾರರು ಅಥವಾ ಅವರ ವಾರಸುದಾರರು ಯಾವುದೇ ಕ್ರಮ ಕೈಗೊಳ್ಳದೆ ದಶಕಗಳ ಕಾಲ ಮೌನವಾಗಿದ್ದರೆ, ಅಥವಾ ಅರ್ಜಿ ಸಲ್ಲಿಸಲು ಯಾಕೆ ಇಷ್ಟು ವಿಳಂಬವಾಯಿತು ಎಂಬುದಕ್ಕೆ ಯಾವುದೇ ಸಮಂಜಸವಾದ ಮತ್ತು ವಿಶ್ವಾಸಾರ್ಹ ವಿವರಣೆಗಳನ್ನು ನೀಡಲು ಸಾಧ್ಯವಾಗದಿದ್ದರೆ, ನ್ಯಾಯಾಲಯಗಳು ಡಿಲೇ ಮತ್ತು ಲೇಚಸ್ ತತ್ವಗಳನ್ನು ಅನ್ವಯಿಸಿ ಪ್ರಕರಣವನ್ನು ಅನುಮಾನದಿಂದ ಪರಿಶೀಲಿಸಬಹುದು. ವಿಶೇಷವಾಗಿ ಖರೀದಿದಾರರು ಹಲವು ವರ್ಷಗಳಿಂದ ಜಮೀನಿನ ಸ್ವಾಧೀನದಲ್ಲಿದ್ದು ಕೃಷಿ, ಮನೆ ನಿರ್ಮಾಣ, ಅಭಿವೃದ್ಧಿ ಅಥವಾ ಇತರೆ ಕಾನೂನುಬದ್ಧ ಹೂಡಿಕೆಗಳನ್ನು ಮಾಡಿರುವ ಸಂದರ್ಭಗಳಲ್ಲಿ ಅವರ ಹಕ್ಕುಗಳನ್ನು ನ್ಯಾಯಾಲಯವು ಪರಿಗಣಿಸುತ್ತದೆ. ಆದ್ದರಿಂದ PTCL ಕಾನೂನಿನ ನಿಜವಾದ ಸತ್ಯವೆಂದರೆ, 30 ವರ್ಷಗಳ ನಂತರ PTCL ಕೇಸ್ ಹಾಕಲು ಸಾಧ್ಯವೇ ಎಂಬುದಕ್ಕಿಂತಲೂ 30 ವರ್ಷಗಳ ನಂತರ ಏಕೆ ಕೇಸ್ ಹಾಕಬೇಕಾಯಿತು ಎಂಬ ಪ್ರಶ್ನೆ ಹೆಚ್ಚು ಮಹತ್ವದ್ದಾಗಿದೆ. ಒಂದು ಕಡೆ ಫ್ರಾಡ್, ಮತ್ತೊಂದು ದಾಖಲೆ ಮರೆಮಾಚುವಿಕೆ ಮತ್ತು ಇತ್ತೀಚಿನ ಮಾಹಿತಿ ಪತ್ತೆಯಾದಂತಹ ಅಂಶಗಳು ಅರ್ಜಿದಾರರಿಗೆ ಸಹಾಯಕ ಆಗಬಹುದು. ಮತ್ತೊಂದು ಕಡೆ ಯಾವುದೇ ಕಾರಣವಿಲ್ಲದ ದೀರ್ಘ ಮೌನ, ದಾಖಲೆಗಳ ಲಭ್ಯತೆ ಮತ್ತು ಅತಿಯಾದ ಡಿಲೇ ಅರ್ಜಿದಾರರ ವಿರುದ್ಧ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ PTCL ಪ್ರಕರಣಗಳಲ್ಲಿ ಗೆಲುವು ಅಥವಾ ಸೋಲು ಕೇವಲ ವರ್ಷಗಳ ಸಂಖ್ಯೆಯಿಂದ ನಿರ್ಧಾರವಾಗುವುದಿಲ್ಲ. ಗ್ರಾಂಟ್ ದಾಖಲೆಗಳು, ಫ್ರಾಡ್ ಡಿಲೇಗೆ ನೀಡಿರುವ ವಿವರಣೆ, ಲೀಗಲ್ ಏರ್ಸ್ ರೈಟ್ಸ್, ಪೊಸಿಷನ್ ಮತ್ತು ನ್ಯಾಯಾಲಯದ ಕಾನೂನು ವಿಶ್ಲೇಷಣೆ ಅಂತಿಮ ಫಲಿತಾಂಶವನ್ನು ನಿರ್ಧರಿಸುತ್ತವೆ. ಸ್ನೇಹಿತರೆ, ಇಷ್ಟೊತ್ತು ದೀರ್ಘವಾದ ಒಂದು ವಿಚಾರ ವಿನಿಮಯ ಮಾಡಿಕೊಂಡೆವು. PTCL ಆ್ಯಕ್ಟ್ನ ಬಗ್ಗೆ, ಅದರ ಆಧಾರಿತ ಪ್ರಕರಣಗಳ ಬಗ್ಗೆ ತಿಳಿದುಕೊಂಡೆವು. ಇಷ್ಟೆಲ್ಲ ಆದ ಮೇಲೆ SC ಮತ್ತು ST ಕುಟುಂಬಗಳು ಏನು ಮಾಡಬೇಕು? ಸ್ನೇಹಿತರೆ, PTCL ಪ್ರಕರಣದಲ್ಲಿ ಯಶಸ್ಸು ಕೇವಲ ಕಾನೂನು ವಾದಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಸರಿಯಾದ ದಾಖಲೆಗಳು, ಸರಿಯಾದ ಸಿದ್ಧತೆ ಮತ್ತು ಸರಿಯಾದ ಕಾನೂನು ಮಾರ್ಗದರ್ಶನ ಅತ್ಯಂತ ಮುಖ್ಯವಾಗಿರುತ್ತವೆ. ಆದ್ದರಿಂದ ಯಾವುದೇ SC ಮತ್ತು ST ಗ್ರಾಂಟಿದಾರರು ಅಥವಾ ಅವರ ಕಾನೂನು ವಾರಸುದಾರರು ಮೊದಲನೆಯದಾಗಿ ಗ್ರಾಂಟ್ ಆರ್ಡರ್ ಅನ್ನು ಪಡೆದು ಜಮೀನು ನಿಜವಾಗಿಯೂ ಸರ್ಕಾರದಿಂದ ಗ್ರಾಂಟ್ ಆಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ನಂತರ ಸಾಗುವಳಿ ಚೀಟಿ ಮತ್ತು ಗ್ರಾಂಟ್ ರಿಜಿಸ್ಟರ್ ಪರಿಶೀಲಿಸಿ ಗ್ರಾಂಟ್ ಷರತ್ತುಗಳು, ಪರಬಾರೆ ನಿಷೇಧ, ಗ್ರಾಂಟ್ ದಿನಾಂಕ ಮತ್ತು ಜಮೀನಿನ ಸ್ವರೂಪವನ್ನು ತಿಳಿದುಕೊಳ್ಳಬೇಕು. ಅದರ ನಂತರ RTC, ಮ್ಯುಟೇಷನ್ ರೆಕಾರ್ಡ್ಸ್, ಮ್ಯುಟೇಷನ್ ಎಕ್ಸ್ಟ್ರಾಕ್ಟ್ಸ್ ಮತ್ತು ರೆಕಾರ್ಡ್ಸ್ ಆಫ್ ರೈಟ್ಸ್ ಗಳನ್ನು ಪರಿಶೀಲಿಸಿ ಜಮೀನಿನ ಹಕ್ಕು ಬದಲಾವಣೆಗಳು ಹೇಗೆ ನಡೆದಿವೆ, ಯಾರ ಹೆಸರಿಗೆ ಯಾವಾಗ ದಾಖಲಾಗಿವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಜಮೀನು ಮಾರಾಟವಾಗಿದ್ದರೆ ಜಮೀನು ಸೇಲ್ ಡೀಡ್, ಗಿಫ್ಟ್ ಡೀಡ್, ಮಾರ್ಟ್ಗೇಜ್ ಡೀಡ್ ಅಥವಾ ಇತರೆ ನೋಂದಾಯಿತ ದಾಖಲೆಗಳನ್ನು ಪಡೆದು ಅವು ಗ್ರಾಂಟ್ ಕಂಡೀಷನ್ಸ್ ಉಲ್ಲಂಘಿಸಿ ನಡೆದಿವೆ ಎಂಬುದನ್ನು ಪರಿಶೀಲಿಸಬೇಕು. ಮೂಲ ಗ್ರಾಂಟಿದಾರರು ಮೃತರಾಗಿದ್ದರೆ ಅವರ ಕಾನೂನು ವಾರಸುದಾರರನ್ನು ತೋರಿಸುವ ವಂಶವೃಕ್ಷ ಸಿದ್ಧಪಡಿಸುವುದು ಅತ್ಯಗತ್ಯ. ಅಂದ್ರೆ ವಂಶವೃಕ್ಷ ಇಲ್ಲಿ ಮುಖ್ಯವಾದದ್ದಾಗುತ್ತದೆ. ಒಂದು ವೇಳೆ ಅರ್ಜಿ ಸಲ್ಲಿಸಲು 20, 30, 40 ವರ್ಷಗಳ ವಿಳಂಬವಾಗಿದ್ದರೆ ಆ ವಿಳಂಬಕ್ಕೆ ಕಾರಣವಾಗಿರುವ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಬೇಕು. ಉದಾಹರಣೆಗೆ ಗ್ರಾಂಟ್ ದಾಖಲೆಗಳು ಇತ್ತೀಚೆಗೆ ದೊರೆತಿರುವುದು, ಫ್ರಾಡ್ ನಂತರ ಪತ್ತೆಯಾಗಿರುವುದು, ದಾಖಲೆಗಳು ಮರೆಮಾಚಲಾಗಿರುವುದು, RTI ಮೂಲಕ ಮಾಹಿತಿ ಲಭ್ಯವಾಗಿರುವುದು ಅಥವಾ ವಾರಸುದಾರರಿಗೆ ಇತ್ತೀಚೆಗೆ ಮಾತ್ರ ಮಾಹಿತಿ ದೊರಕಿರುವುದು ಮುಂತಾದ ಅಂಶಗಳನ್ನು ದಾಖಲೆಗಳ ಮೂಲಕ ಸಾಬೀತುಪಡಿಸಬೇಕು. ವಿಶೇಷವಾಗಿ ಫ್ರಾಡ್ ಅಥವಾ ಸೆಕ್ಷನ್ 17 ಆಫ್ ಲಿಮಿಟೇಷನ್ ಆಕ್ಟ್ ಅನ್ವಯಿಸುವಂತಹ ಪ್ರಕರಣಗಳಲ್ಲಿ ದಾಖಲೆಗಳ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ. ಕೊನೆಗೆ PTCL ಕಾನೂನಿನಲ್ಲಿ ಅನುಭವ ಹೊಂದಿರುವ ವಕೀಲರ ಸಲಹೆ ಪಡೆದು ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟ್, ಗ್ರಾಂಟ್ ರಿಜಿಸ್ಟರ್, RTC ಮ್ಯುಟೇಷನ್, ಸೇಲ್ ಡೀಡ್, ಪೊಸಿಷನ್, ಲೀಗಲ್ ಏರ್ಸ್ ರೈಟ್ಸ್, ಡಿಲೇ ಎಕ್ಸ್ಪ್ಲೆನೇಷನ್, ಫ್ರಾಡ್, ನೆಕೆಂಡಿ ಜಡ್ಜ್ಮೆಂಟ್, ವಿವೇಕ್ ಹಿಂದೂಜಾ ಜಡ್ಜ್ಮೆಂಟ್ ಹಾಗೂ 2023ರ PTCL ಅಮೆಂಡ್ಮೆಂಟ್ನ ಪರಿಣಾಮಗಳನ್ನು ಪರಿಶೀಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ನೆನಪಿಡಿ, PTCL ಪ್ರಕರಣಗಳಲ್ಲಿ ಭಾವನೆಗಳಿಗಿಂತ ದಾಖಲೆಗಳು ಮುಖ್ಯ, ಊಹೆಗಳಿಗಿಂತ ಸಾಕ್ಷ್ಯಗಳು ಮುಖ್ಯ.
ಮತ್ತು ಹಕ್ಕುಗಳಿಗಿಂತ ಮೊದಲು ಆ ಹಕ್ಕುಗಳನ್ನು ಸಾಬೀತುಪಡಿಸುವ ದಾಖಲೆಗಳೇ ನ್ಯಾಯಾಲಯದಲ್ಲಿ ಹೆಚ್ಚು ಮಾತನಾಡುತ್ತವೆ. ಆದ್ದರಿಂದ ಯಾವುದೇ ಕ್ರಮ ಕೈಗೊಳ್ಳುವ ಮೊದಲು ಸಂಪೂರ್ಣ ದಾಖಲೆ ಸಂಗ್ರಹಣೆ ಮತ್ತು ಕಾನೂನು ಪರಿಶೀಲನೆ ಮಾಡುವುದು ಅತ್ಯಗತ್ಯ. ಸ್ನೇಹಿತರೆ, PTCL ಬಗ್ಗೆ ಇಷ್ಟು ದೀರ್ಘವಾದ ವಿಚಾರ ವಿನಿಮಯ ನಡೆದ ನಂತರ ಇದರ ಬಗ್ಗೆ ಇಂದು ನಾವು PTCL ಕಾಯ್ದೆ ಅತ್ಯಂತ ಮಹತ್ವದ ಮತ್ತು ಬಹುಚರ್ಚಿತ ವಿಷಯಗಳಾದ ಲಿಮಿಟೇಷನ್, ಡಿಲೇ, ಲೇಚಸ್, ರೀಸನಬಲ್ ಟೈಮ್, ಫ್ರಾಡ್, ಸೆಕ್ಷನ್ 17 ಹಾಗೂ 2023 ಅಮೆಂಡ್ಮೆಂಟ್ ಬಗ್ಗೆ ಕುರಿತು ಆಳವಾಗಿ ತಿಳಿದುಕೊಂಡೆವು. ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ. PTCL ಆಕ್ಟ್ 1978ರಲ್ಲಿ 3 ವರ್ಷ, 12 ವರ್ಷ, 30 ವರ್ಷ ಅಥವಾ ಯಾವುದೇ ನಿರ್ದಿಷ್ಟ ಲಿಮಿಟೇಷನ್ ಪೀರಿಯಡ್ ಅನ್ನು ಶಾಸಕಾಂಗ ನಿಗದಿಪಡಿಸಿಲ್ಲ. ಆದರೆ ಅದೇ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ನೆಕ್ಕಂಟಿ ರಾಮಲಕ್ಷ್ಮಿ ಮತ್ತು ವಿವೇಕ್ ಪ್ರಕರಣಗಳಲ್ಲಿ ರೀಸನಬಲ್ ಟೈಮ್ ಎಂಬ ಮಹತ್ವದ ಕಾನೂನು ತತ್ವವನ್ನು ಪ್ರತಿಪಾದಿಸಿದೆ. ಈಗ ಕೇವಲ PTCL ಲಿಮಿಟೇಷನ್ ಇಲ್ಲ ಎಂಬ ಕಾರಣಕ್ಕೆ ಪ್ರತಿಯೊಂದು ಪ್ರಕರಣವು ಯಶಸ್ವಿಯಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗೆಯೇ 30, 40, 50 ವರ್ಷಗಳ ಡಿಲೇ ಇದೆ ಎಂಬ ಕಾರಣಕ್ಕೆ ಪ್ರತಿಯೊಂದು ಪ್ರಕರಣವು ವಿಫಲವಾಗುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ. ಇಂದಿನ ಕಾನೂನು ಸ್ಥಿತಿಯಲ್ಲಿ ನ್ಯಾಯಾಲಯಗಳು ಕೇವಲ ವರ್ಷಗಳ ಸಂಖ್ಯೆಯನ್ನು ನೋಡುವುದಿಲ್ಲ, ಬದಲಾಗಿ ಗ್ರಾಂಟ್ ಆರ್ಡರ್, ಸಾಗುವಳಿ ಚೀಟಿ, ಗ್ರಾಂಟ್ ರಿಜಿಸ್ಟರ್, ಗ್ರಾಂಟ್ ಏನಿದೆಯೋ ಅವೆಲ್ಲ ದಾಖಲೆಗಳನ್ನು ಪರಿಶೀಲಿಸುತ್ತೆ. ಅದರ ಜೊತೆಗೆ ಲಿಮಿಟೇಷನ್ PTCL ಅಮೆಂಡ್ಮೆಂಟ್ ನೋಡುತ್ತೆ ಮತ್ತು ಸೆಕ್ಷನ್ 17 ಅನ್ವಯಿಸಿ ನೋಡುತ್ತೆ. ಈ ಪರಿಣಾಮಗಳು ಇವೆಲ್ಲ ಒಟ್ಟಾಗಿ ಪರಿಶೀಲಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುತ್ತಿವೆ. ವಿಶೇಷವಾಗಿ ಫ್ರಾಡ್, PTCL ಎವ್ರಿಥಿಂಗ್ ಎಂಬ ತತ್ವದ ಆಧಾರದ ಪ್ರಕಾರ ನಕಲಿ ಸೇಲ್ ಡೇಟ್, ನಕಲಿ ಸಿಗ್ನೇಚರ್, ನಕಲಿ ತಂಬ ಇಂಪ್ರೆಷನ್, ನಕಲಿ ಮ್ಯುಟೇಷನ್ ಅಥವಾ ದಾಖಲೆಗಳ ಮರೆಮಾಚುವಿಕೆ ಸಾಬೀತಾದರೆ ನ್ಯಾಯಾಲಯವು ಡಿಲೇ ಅನ್ನು ಸಂಪೂರ್ಣ ವಿಭಿನ್ನ ದೃಷ್ಟಿಕೋನದಿಂದ ಪರಿಶೀಲಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಫ್ರಾಡ್ ಪತ್ತೆಯಾದ ದಿನಾಂಕದಿಂದ ಹಕ್ಕು ಉದ್ಭವಿಸಬಹುದೆಂಬ ವಾದವು ನಿರ್ಣಾಯಕವಾಗಬಹುದು. ಅದೇ ರೀತಿ 2023 PTCL ಅಮೆಂಡ್ಮೆಂಟ್ ಒಂದು ಹೊಸ ಕಾನೂನು ಚರ್ಚೆಗೆ ಕಾರಣವಾಗಿದೆ. ಒಂದು ಕಡೆ ಕರ್ನಾಟಕ ಸರ್ಕಾರ ಡಿಲೇ ಮಾತ್ರದಿಂದ ಅರ್ಜಿ ತಿರಸ್ಕರಿಸಬಾರದು ಎಂಬ ಆಶಯವನ್ನು ವ್ಯಕ್ತಪಡಿಸಿದೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ರೀಸನಬಲ್ ಟೈಮ್ ತತ್ವವನ್ನು ಒತ್ತಿ ಹೇಳಿದೆ. ಆದ್ದರಿಂದ ಇಂದಿನ PTCL ಕಾನೂನಿನ ಅತ್ಯಂತ ದೊಡ್ಡ ಪ್ರಶ್ನೆ 2023 ಅಮೆಂಡ್ಮೆಂಟ್ ಮತ್ತು ಸುಪ್ರೀಂ ಕೋರ್ಟ್ ರೀಸನಬಲ್ ಟೈಮ್ ಡಿಕ್ಟರೇನ್ ನಡುವಿನ ಸಂಬಂಧ ಆಗಿದೆ. ಈ ಪ್ರಶ್ನೆಗೆ ಅಂತಿಮ ಉತ್ತರವನ್ನು ಭವಿಷ್ಯದ ನ್ಯಾಯಾಂಗ ತೀರ್ಪುಗಳು ಇನ್ನಷ್ಟು ಸ್ಪಷ್ಟಪಡಿಸಬಹುದು. ಆದ್ದರಿಂದ ಸ್ನೇಹಿತರೆ, PTCL ಪ್ರಕರಣದಲ್ಲಿ ಅತಿಯಾದ ನಿರೀಕ್ಷೆಯನ್ನು ಇಡಬೇಡಿ, ಅನಗತ್ಯ ನಿರಾಶೆಯನ್ನು ಹೊಂದಬೇಡಿ. ಮೊದಲು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ, ಗ್ರಾಂಟ್ನ ಸ್ವರೂಪವನ್ನು ಪರಿಶೀಲಿಸಿ, ಫ್ರಾಡ್ ಅಥವಾ ದಾಖಲೆ ಮರೆಮಾಚುವಿಕೆ ಇದ್ದರೆ ಅದನ್ನು ದಾಖಲೆಯ ಮೂಲಕ ಸಾಬೀತುಪಡಿಸಿ, ಡಿಲೇಗೆ ಸಮಂಜಸವಾದ ಕಾರಣವಿದ್ದರೆ ಅದನ್ನು ಸ್ಪಷ್ಟಪಡಿಸಿ, ನಂತರ ಅನುಭವಿ ಕಾನೂನು ಸಲಹೆ ಪಡೆಯಿರಿ. ನೆನಪಿಡಿ, PTCL ಕಾಯ್ದೆಯಲ್ಲಿ ನಿರ್ದಿಷ್ಟ ಲಿಮಿಟೇಷನ್ ಪೀರಿಯಡ್ ಇಲ್ಲ, ಆದರೆ ಸುಪ್ರೀಂ ಕೋರ್ಟ್ ರೀಸನಬಲ್ ಟೈಮ್ ತತ್ವವನ್ನು ಅನ್ವಯಿಸಿದೆ. ಡಿಲೇ ಇದ್ದರೆ ಮಾತ್ರ ಕೇಸ್ ಸೋಲುತ್ತದೆ ಎಂದಲ್ಲ, ಡಿಲೇ ಇಲ್ಲದಿದ್ದರೆ ಮಾತ್ರ ಕೇಸ್ ಗೆಲ್ಲುತ್ತದೆ ಎಂದೂ ಇಲ್ಲ. ಫ್ರಾಡ್, ಗ್ರಾಂಟ್ ಕಂಡೀಷನ್ಸ್, ಪೊಸಿಷನ್, ಲೀಗಲ್ ಏರ್ಸ್, ರೈಟ್ಸ್, ಸೆಕ್ಷನ್ 17 ಅಮೆಂಡ್ಮೆಂಟ್ 23 ಮತ್ತು ದಾಖಲೆಗಳ ಬಲವೇ ಅಂತಿಮ ಫಲಿತಾಂಶವನ್ನು ನಿರ್ಧರಿಸುತ್ತವೆ. PTCL ಪ್ರಕರಣಗಳಲ್ಲಿ ವರ್ಷಗಳಿಂದ ದಾಖಲೆಗಳೇ ಹೆಚ್ಚು ಮಾತನಾಡುತ್ತವೆ, ಭಾವನೆಗಳಿಗಿಂತ ಸಾಕ್ಷ್ಯಗಳೇ ನ್ಯಾಯಾಲಯವನ್ನು ನಂಬಿಸುತ್ತವೆ. ಕಾನೂನು ತಿಳಿದರೆ ಹಕ್ಕು ಉಳಿಯುತ್ತದೆ, ತಿಳಿಯದಿದ್ದರೆ ಹಕ್ಕು ಕಳೆದು ಹೋಗುತ್ತದೆ. ಸ್ನೇಹಿತರೆ, ಈ ಪಾರ್ಟ್ 5 ಅಲ್ಲಿ PTCLನ ಆತ್ಮಭಾವವನ್ನು ನೋಡಿದ್ದೇವೆ, ಪೂರ್ತಿ ವಿಚಾರಗಳನ್ನು ವಿನಿಮಯ ಮಾಡಿದ್ದರೆ ಈಗ ಇನ್ನೊಂದು ಹೊಸ ವಿಚಾರಗಳು ಪಾರ್ಟ್ 6ರಲ್ಲಿ ಬರುತ್ತದೆ. ಸ್ನೇಹಿತರೆ, ಇನ್ನೂ ಒಂದು ಅತ್ಯಂತ ದೊಡ್ಡ, ಅತ್ಯಂತ ವಿವಾದಾತ್ಮಕ ಮತ್ತು ಸಾವಿರಾರು ಎಕರೆ ಗ್ರಾಂಟ್ ಜಮೀನಿನ ಭವಿಷ್ಯವನ್ನು ನಿರ್ಧರಿಸುವ ಪ್ರಶ್ನೆ ಉಳಿದಿದೆ. ಅವುಗಳೆಂದರೆ, SC ಗ್ರಾಂಟಿದಾರನು ತನ್ನ ಗ್ರಾಂಟ್ ಜಮೀನನ್ನು ಮತ್ತೊಬ್ಬ SC ವ್ಯಕ್ತಿಗೆ ಮಾರಿದರೆ PTCL ಅನ್ವಯವಾಗುತ್ತದೆ ಇಲ್ಲವಾ ಎಂಬುದರ ಪ್ರಶ್ನೆ, ಮತ್ತು SC ಗ್ರಾಂಟಿದಾರನು SC ವ್ಯಕ್ತಿಗೆ ಮಾರಿದರೆ ಜಮೀನು ಮರಳಿ ಪಡೆಯಬಹುದೇ? ಖರೀದಿದಾರರು SC ಮತ್ತು ST ಆಗಿದ್ದರೆ ಸೆಕ್ಷನ್ 4 ಅಡಿ ಮಾರಾಟ ವೈಡ್ ಆಗುತ್ತದೆಯೇ? ಗ್ರಾಂಟ್ ಕಂಡೀಷನ್ಸ್ ಮುಖ್ಯವೇ ಅಥವಾ ಖರೀದಿದಾರನ ಜಾತಿ ಮುಖ್ಯವೇ? ಸಾಗುವಳಿ ಚೀಟಿಯ ಷರತ್ತು ಉಲ್ಲಂಘನೆ ಆದರೆ ಖರೀದಿದಾರನು SC ST ಆಗಿದ್ದರೂ PTCL ಅನ್ವಯವಾಗುತ್ತದೆಯೇ? ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಹೈಕೋರ್ಟ್ ಈ ವಿಷಯದಲ್ಲಿ ಏನು ಹೇಳಿವೆ? ಸಾವಿರಾರು SC ಇಂದ
SC ಹಾಗೂ ST ಮಾರಾಟಗಳ ಭವಿಷ್ಯ ಏನಾಗಲಿದೆ? ಪಾರ್ಟ್ 6ರಲ್ಲಿ SC ಇಂದ SCಗೆ ಮಾರಾಟ, ST ಇಂದ STಗೆ ಮಾರಾಟ, ಗ್ರ್ಯಾಂಡ್ ಕಂಡೀಷನ್ಸ್, ಸೆಕ್ಷನ್ 4, ಸೆಕ್ಷನ್ 5 PTSL ನಿಜವಾದ ಉದ್ದೇಶ, ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಹಾಗೂ ಇತ್ತೀಚಿನ ಹೈಕೋರ್ಟ್ ತೀರ್ಪುಗಳು, ಸಂಪೂರ್ಣ ಕಾನೂನು ತತ್ವಗಳನ್ನು, ದಾಖಲೆಗಳು ಮತ್ತು ತೀರ್ಪುಗಳೊಂದಿಗೆ ತಿಳಿದುಕೊಳ್ಳೋಣ. ದಯವಿಟ್ಟು ಹೊಸ ವೀಕ್ಷಕರು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋ ಜಾಯಿನ್ ಬಟನ್ ಒತ್ತಿ ಕೇವಲ 49 ರೂಪಾಯಿ ತಿಂಗಳಿಗೆ ಮೆಂಬರ್ಶಿಪ್ ಅನ್ನು ಪಡೆದು ನಮ್ಮ JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ಗೆ ಬೆಂಬಲ ನೀಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕಾನೂನು ತಿಳಿದರೆ ಹಕ್ಕು ಉಳಿಯುತ್ತದೆ, ತಿಳಿಯದಿದ್ದರೆ ಹಕ್ಕು ಕಳೆದು ಹೋಗುತ್ತದೆ. ಈ ವಿಡಿಯೋನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.